गुरुगणाधिपतये नमः। ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದ ಪೂಜಾಸನ ವಾಣಿಯರ ಪಾದಾಂಬುಜಕ್ಕೆ ಹೊಡಬಡುತ್ತ ವರ್ಣಿಪೆನಿ ಕಥಾಮೃತವ
ಸುರಪಾಲ ನಿಂತುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಧರಣಿ ಪಾಲಕ ಕೀಳು ನರಗಿಸೂತ ಸುಮನಸರ ಮೆರೆಯೇ ವೈಭವದಿ ವರುಣ ವಾಯು ನೆರವಿಯೋಡು ನುಡಿದ ಮನ ದಿರವನಿ ತೆರದಿ ಸುರಪಾಲ ನಾಗದೋಳು ಸ್ವರ್ಗ ಮರ್ತ್ಯ ಪಾತಾಳಗಳೆನ್ನುವಂತಹ ಮೂರು ಲೋಕಗಳಲ್ಲಿ ಶ್ರೇಷ್ಠ ಲೋಕವೆಂದೇ ಖ್ಯಾತಿಯನ್ನು ಪಡೆದ ನಮ್ಮ ಈ ಸ್ವರ್ಗಲೋಕ ತ್ರಿಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಶತಯಾಗಗಳನ್ನು ಮಾಡಿ ಪಡೆದಂತಹ ನಮ್ಮ ಈ ಸ್ವರ್ಗಲೋಕದಲ್ಲಿ ಪುರಂದರ ನಾಮ ಧ್ಯೇಯನದಂತಹ ನಾನು ಈ ಪುರದ ಅಧಿಕಾರವನ್ನು ಪಡೆದುಕೊಂಡಿದ್ದೇನೆ. ನೋಡಿದರೆ ನಮ್ಮ ಈ ಸಭೆಯಲ್ಲಿ ಸಮಯಕ್ಕೆ ಸರಿಯಾಗಿ ಆಸೀನರಾಗಿರುವಂತಹ ಅಷ್ಟದಿಕ್ಕುಗಳು, ಸಪ್ತಮಾತೃಗಳು, ದ್ವಿದಶ ಆದಿತ್ಯರು, ಏಕಾದಶ ರುದ್ರರು ಇವರೆಲ್ಲರೂ ನಮ್ಮ ಈ ಸ್ವರ್ಗಲೋಕದ ಮೇಲುಗಳನ್ನು ಕಡಿಗೊಳಿಸಿದ್ದಾರೆ. ಇಂತಹ ಸಂಪತ್ತು ಸಮೃದ್ಧಿ ನಮ್ಮಲ್ಲಿದ್ದರು ಒಂದು ಚಿಂತೆ ನಮ್ಮನ್ನು ಕಾಡುತ್ತಿದೆ. ಮನಸರೇ ಆಲಿಸಿದಿದೆ ಕೇಳಿದಿರೆ ಸುಮನಸರು ಕೇಳಿದಿರೆ ಸುಮನಸರು ಕಮಲನಾಭನದಯದಿಗೆ ಅಮಿತ ಸುರ ಸಂಪದವು ನಮಗೆ ಲಭಿಸಿದುದು ಆದರಗಳ ಹೃದಯಾದ್ಯ ಮತ್ಸರದಿಂದ ಹಾದಿ ಬರುವ ನಿಗದಿಗೆ ಹಾದಿಗೇನಿದಗೆ ಹಾದಿ ಬರುವ ನಿಗದಿಗೆ ಹಾದಿಗೇನಿದಗೆ ಕೇಳಿದಿರೆ ಸುಮನಸರು
ದರ್ಶನ. ಹೌದು. ಭೂಲೋಕದಲ್ಲಿ ಹುಟ್ಟಿದಂತಹ ಅದೆಷ್ಟೋ ದುಷ್ಟ ದಾನವರು ನಮ್ಮ ಈ ಸ್ವರ್ಗಲೋಕದ ಮೇಲೆ ಪದೇ ಪದೇ ಆಕ್ರಮಣವನ್ನು ಬಿಟ್ಟಿದ್ದಾರೆ. ಆದರೆ ಸುಮನಸರೇ, ಈ ಹಿಂದೆ ಬಂದಂತಹ ಎಲ್ಲಾ ದುಷ್ಟ ದಾನವನ್ನು ನಾವು ಶ್ರೀ ಹರಿಯ ಕೃಪೆಯಿಂದಾಗಿ ಕೊಂದಿದ್ದೇವೆ, ಕೊಲ್ಲಿಸಿದ್ದೇವೆ. ಆದರೆ ಇನ್ನು ಮುಂದೆ ಬಂದಲ್ಲಿ ನೀವೇನು ಮಾಡುವೆ? ಭಗವಾನ್ ಪಕ್ಷಿವಾಹನದ ದಯೆ ನಮ್ಮಲ್ಲಿರುವಾಗ ಭಯವೇಕೆ? ದುಷ್ಟರನ್ನು ಕೊಂದು ಸ್ವರ್ಗಲೋಕದ ಅಧಿಕಾರವನ್ನು ನಾನು ಕಾಪಾಡಿಬಿಡುತ್ತೇನೆ. ಶಾಬಾಷ್. ನಿನ್ನ ಅಭಿಪ್ರಾಯ? ಸುದೇನು ಜರಿದಿದೆ ಅದೆಷ್ಟು ದಾನ ಅವರು ಹಿಂದೆ ದಾಳಿ ಮಾಡಿದ್ದಾರೆ. ಆದರೆ ನಮ್ಮ ಪರಾಕ್ರಮದಿಂದ ಅವರನ್ನೆಲ್ಲ ನೋಡಿದ್ದೇವೆ. ಇನ್ನು ಮುಂದೆ ಬಂದರೆ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಶಾಬಾಷ್. ನಿನ್ನ ಅಭಿಪ್ರಾಯ? ಮೂರು ಮುತ್ತಿಗಳ ಮನು ಈ ಸ್ವರ್ಗಲೋಕದಲ್ಲಿ ರಾಮದೇ ಕಲ್ಪತರು, ಚಿಂತಾಮಣಿ ಮೊದಲಾದವರಿದ್ದಾರೆ. ಆದರೆ ಈ ಸ್ವರ್ಗಲೋಕಕ್ಕೆ ನಿಮ್ಮಿಂದ ಅದೆಷ್ಟೋ ದಾನವರು ದಾಳಿ ಮಾಡಿದ್ದಾರೆ. ಇನ್ನು ಮುಂದೆ ಬಂದರೆ ಕಾಣುತ್ತೇನೆ. ಸುರನಾಥ
ಅವರೆಲ್ಲರನ್ನು ನಾವು ಆ ತ್ರಿಮೂರ್ತಿಗಳಿಗೆ ಬಲವಲಯದಿಂದ ಸದಗಡಿದಿದ್ದೇವೆ. ಇನ್ನು ಮುಂದೆ ಬಂದರೆ ಅವರ ಸ್ಥಿತಿ ಅದೇ ಆಗುವುದು ಬಿಡುಗಿಂತೆ. ಶಾಬಾಷ್, ಬಹಳ ಸಂತೋಷವಾಯಿತು. ಬಲು ದೋಷವಾದೆನ ನೀವೆಂದ ನುಡಿಗೆ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆ ತ್ರಿಮೂರ್ತಿಗಳದೇ ನಮ್ಮಲ್ಲಿರುವಷ್ಟು ಕಾಲ ಯಾವುದೇ ಒಂದು ಕಷ್ಟ ಒದಗದು. ಮುಂದೆ ಬರುವಂತಹ ಕಷ್ಟಗಳ ಕುರಿತು ಈಗಲೇ ಜಾಗರೂಕರಾಗಿರುವುದು ನಮ್ಮ ಸಭ್ಯ ಕರ್ತವ್ಯ ಎಂದು ಭಾವಿಸುತ್ತಾ ಇಂದಿಗೆ ಬೇರೆ ಕೆಲಸಗಳು ಇಲ್ಲದ ಕಾರಣ ಈ ಸಭೆಯನ್ನು ಮುಕ್ತಾಯಗೊಳಿಸುತ್ತೇನೆ. ನಾವು ನಮ್ಮ ಬಿಡದಿಯನ್ನು ಸೇರಿಕೊಳ್ಳೋಣ. ಮತ್ತೆ ಕಾಲಾಂತರಕ್ಕೆ ಶೋಣಿತ ಅತ್ತನವನ ಶುಂಭದಾನವನಧಿಕ ವಿಭವದಲ್ಲಿ
ಹುಲಿರೇ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶುಂಭಾಸುರನೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಧನುಗುಮಾರಕ ಶುಂಭದಾನವ ಪರಾಕ್ರಮದಿಂದ ಶೋಣಿತ ಜನಪಥದಲ್ಲಿ ಪರಮೇಶ್ವರನೇ ಕಾಪಾಡುವಂತೆ ಕಾಪಾಡು ಗೋಬ್ರಹ್ಮರಲ್ಲಿ ಕಚ್ಚುವ ಅದರ ಅನುಗ್ರಹದಿಂದ ಗರುದೇವಿಯ ಮಕ್ಕಳಾಗಿ ಶುಂಭ ನಿಶುಂಭ ಎನ್ನುವ ವಿಧಾನದಿಂದ ನಡೆಯುತ್ತಾ ಇದ್ದೇವೆ. ಹೆಸರು ಕೇಳಿದರೆ ಸಾಕು, ಮೂರು ಲೋಕಗಳು ಗಡ್ಡ ಗುಡ್ಡೆ ನಡೆಯುತ್ತಾ ಇದೆ. ಶುಂಭ ವರ್ತಮಾನ ಕಾಲದಲ್ಲಿ ಎರಡು ಲೋಕಗಳನ್ನು ನಾವು ಪಡೆದುಕೊಂಡಿದ್ದೇವೆ, ಪಾತಾಳ ಲೋಕ, ಭೂಲೋಕ. ಈ ಶೋಣಿತಾಪುರದಲ್ಲಿ ನಾವು ಮೆರೆಯುತ್ತಾ ಇದ್ದೇವೆ. ಹಾಗಿರುವಾಗ ನಮಗೆ ಗುರುಬಲ ಜನಬಲ ಎಲ್ಲವೂ ಇದೆ. ಹಾಗಿರುವಾಗ ನಾವು ಮಾಡಿದ ಸಾಧನೆಗಳು ನಾವು ದೈವ ಬಲಕ್ಕೆ ಬೇಕಾಗಿ ಏನು ಮಾಡಿದೆವು ತಮ್ಮ
ವರ್ಷ ಪಾತಾಳ ಲೋಕವನ್ನ ಮುಟ್ಟಿದೆವು. ಹೌದು. ಪುರಗಾದಿಗಳನ್ನು ಚಾಲನೆ ಮಾಡಿದ್ದೇವೆ. ಹಾ, ಭೂಲೋಕಕ್ಕೆ ಬಂದು ಹಾ, ಭೂಪಾಲಕರನ್ನು ಆಸರೆ ಮಾಡಿದ್ದೇವೆ. ಹೌದು. ಇದೊಂದು ನಾಗಲೋಕ. ಹೇಳಿಕೊಳ್ಳೋಣ, ಹೇಳಿಕೊಳ್ಳೋಣ. ಮನುಜ ನಿಜವಾಗಿ ನಮ್ಮ ನಿಶುಂಭ ಅಣ್ಣದೇವ. ಜನಬಲ, ಗುರುಬಲ, ದೈವಬಲ, ದೇಹಬಲ ಹಾ, ಹೀಗೆ ಎಲ್ಲವೂ ನಮ್ಮಲ್ಲಿದೆ. ಹೌದು ಇನ್ನು ಒಂದು ಲೋಕ ಬಾಕಿ ಇದೆ ತಮ್ಮ. ಹೌದು. ಅದುವೇ ನಾಲ್ಕ ಲೋಕ. ಹಾ, ಹಾಗಿರುವಾಗ ಹಾ, ಅದನ್ನು ನಾವು ಪಡೆದವಾದರೆ ಹಾ, 3 ಲೋಕಗಳು ನಮ್ಮ ಕೈ ಸೇರುತ್ತದೆ. ನಿಜ ನಿಜ. ಹಾಗಿರುವಾಗ ತರ ಮಾಡುವುದು ಸರಿಯಲ್ಲ ತಮ್ಮ. ಹಾ, ಸಿದ್ಧಪಡಿಸು ಸೇನೆಯನ್ನು. ಹಾ. ಏರೋಣ ಏರೋಣ ಸ್ವಲ್ಪ ಲೋಕಕ್ಕೆ. ಹಾಗೆ ಆಗಲಿ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಲಾಲಿಸಿ ಕೇಳು ಭಿನ್ನಪ್ರವ ಲಾಲಿಸಿ ಕೇಳು ಭಿನ್ನಪವ ನಮ್ಮೊಡೆಯ ಮಗವ ಲಾಲಿಸಿ ಕೇಳು ಭಿನ್ನಪವ ಕೂಳಗಲರು ಜನರಾನವನರು ವಿಧಿಗಾಣಿಯ ನಿಂತರು ಲಾಲಿಸಿ ಕೇಳು ಭಿನ್ನಪವ ಬಂದ್ರುಡೆಯ ಬಂದ್ರು. ಎಲ್ಲಿಂದ ಬಂದರಂತೆ? ಇಲ್ಲಿಂದ ಓ ಅಲ್ಲಿಂದ. ಅಲ್ಲಿಂದ ಹೇಳಿದ್ರೆ ಎಲ್ಲಿಂದ? ಅದೇ ಗೋಳಿಪುರ. ಏನದು ಗೋಳಿಪುರ? ಅದೇ ಬುದ್ಧಿ ಗೋಳಿಪುರ. ಶೋಣಿತಾಪುರ. ಹಾ, ಯಾರಂತೆ ಬಂದದ್ದು? ಯಾರು ಬಂದದ್ದು? ಶೂಂಬೆ. ನೀ ಶೂಂಬೆ. ಏನದು? ಅದೇ ಬುದ್ಧಿ ಶೂಂಬೆ ಮತ್ತು ನೀ ಶೂಂಬೆ. ಶುಂಭಾನಿ ಶುಂಭರು. ಹಾ, ಎಂತಕ್ಕೆ ಬಂದದ್ದು? ಎಂತಕ್ಕೆ ಬಂದದ್ದು? ಆ, ಅವನಿಗೆ ನಿಮ್ಮ ಚಟ್ಟ ಬೇಕಲ್ಲ. ಏನೋ ಚಟ್ಟ ಎಂದು. ಅದೇ ನೀವು ಕುಳಿತುಕೊಂಡದ್ದು. ಅದು ಚಟ್ಟವಲ್ಲವು, ಅದು ಪಟ್ಟ. ಹಾ, ಅದು ಬೇಕಂತೆ. ಆಗ ನೀನು ಸುಮ್ಮನಿದ್ದೆಯ? ನಾನು ಸುಮ್ಮನಿರುತ್ತೇನೆ. ಒಂದು ಪಟ್ಟಿ. ಶಾಬಾಷ್. ಅವರು 2 ಕೋಟು. ತಲೆ ಜುಮ್ಮೆಂದಿತ್ತು. 3 ಚಾ ಬಂತು. ಏನದು ಪೂಜ? ಅದೇ ಬುದ್ಧಿ 3 ಚಾ. 3 ಸೇರಬಹುದು. ಹಾ, ಆಮೇಲೆ ಏನಾಯ್ತು? ಆಮೇಲೆ ಚಾ ತರಿಸಿಕೊಂಡೆ. ಚಾತರಿಸುವುದು ಏನದು? ಚಾತರಿಸುವುದು ಅದೇ ಚಾ ತರಿಸುದು. ಚೇತರಿಸಿಕೊಂಡು. ಹಾ, ಆಮೇಲೆ 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 ನಾನು ಸುಮ್ಮನಿರುತ್ತೇನೆ. ಹಾ. ನಾನು ಕೊಟ್ಟೆ, ಅವರು ಕೊಟ್ಟರು. ನಾನು ಕೊಟ್ಟೆ, ಅವರು ಕೊಟ್ಟರು. ಅವರೇನು ಕೊಟ್ಟದ್ದು? ನೀನೇನು? ನಾನು ಕೊಟ್ಟದ್ದು, ಅವರು ಕೊಟ್ಟದ್ದು ಪೆಟ್ಟು, ನಾನು ಕೊಟ್ಟದ್ದು ಬೊಬ್ಬೆ. ಸರಳ ಮಣಿಯನ್ನು ಕೇಳಿದ ಜನ ಸರಳ ಮಣಿಯನ್ನು ಕೇಳಿದ ಜನ ವರಿಯ ಸೂಸುತ್ತ ಭಾಗಶಾಸನೆ ನೆರೆದಿರುವ ದಿಕ್ಪಾಲಕರು ಹೊರೆದ ಹಾಗೆ ಏನಂತೆ? ದುಷ್ಟ ಶುಂಭಾಸುರನು ಸ್ವರ್ಗ ಪ್ರವೇಶ ಮಾಡಿದಂತೆ. ಇನ್ನೇನು ಮಾಡುವುದೆಂದು ನೀನೇ ತಿಳಿದು. ಬಂದರ ದಯ
ಇನ್ನು ತಡ ಮಾಡುವುದಲ್ಲ, ಆ ದುರುಳರನ್ನು ಎದುರಿಸುವುದಕ್ಕಾಗಿ ರಣರಂಗಕ್ಕೆ ಪ್ರವೇಶಿಸುವ. ಬಡಬಡ ದಾನವ ಗಡನವ ಕೊಡುತ್ತ ಬಡಬಡ ದಾನವ ಗಡನವ ಕೊಡುತ್ತ ಗಡುಗಳಿಗನದರದಿ ಹಡರುತ ನಾಟವ ದುಡುಗುವುದೇ ಅದಕ್ಕೆ ದುಡಿದಿ ನಿಜವದಿ ಹೌದು. ದಾರಿಯಲ್ಲಿ ಹಿಂತಿರುಗಿ ಹೋದರೆ ಸರಿ, ಇಲ್ಲವಾದರೆ ಇಲ್ಲದಿದ್ದರೆ ಸ್ವರ್ಗಲೋಕದಿಂದ ಯಮಲೋಕಕ್ಕೆ ದಾಟುತ್ತೇವೆ. ನೋಡೋಣ. ನಿಲು ನಿಲು ಭರದನೆ ಗಡನವ ಕೊಡುತ್ತ ನಿಲು ನಿಲು ಧನುಜನೆ ಗಡನವ ಕೊಡುತ್ತ ಅಡರುತ ನಾಗವನಿ ಭಯಸಿದ ನಿನ್ನಯ ಸುವನು ತೆಗೆವನು ನನಗಿದಿರಾಗೆಂದ ಏನಲ್ಲವು? ಶಕ್ತಿ ಮಾತ್ರದಿಂದ ಈ ಸಂಪತ್ತನ್ನು ಕಡೆ ಕಸಿದುಕೊಳ್ಳಬಹುದೆಂದು ನೀವು ಯೋಚಿಸಿದರೆ ಓ. ಅದು ಕೇವಲ ನಿನ್ನ ಭ್ರಮೆ ಮಾತ್ರ. ಹೌದೇ? ಇದು ಕೇವಲ ಶಕ್ತಿಯಿಂದ ಪಡೆಯುವ ಸಂಪತ್ತಲ್ಲ. ಮತ್ತೆ? ಇದನ್ನು ಪಡೆಯಲು ತ್ರಿಮೂರ್ತಿಗಳ ಒಳಬಲವು ಬೇಕು. ಹೋಗೋ. ಇನ್ನು ನಿನ್ನ ಶಕ್ತಿ ಸಾಮರ್ಥ್ಯ ಇದೆ ಎಂದು ಹಾ. ಇಲ್ಲಿ ಬಾಲವಿಚ್ಚಲು ಯತ್ನಿಸಿದರೆ ಅಲ್ಲಿಗೆ ಕತ್ತರಿಸೇನು. ಎಲ್ಲವೋ ದೇವತೆ. ಅರಿತು ಬಲ್ಲ ಸುರರ ಸೌದೆವ ಅರಿತು ಬಲ್ಲ ಸುರರ ಸೌದೆ ಬರಿಗಿಸುತ್ತ ದೈತ್ಯದತಿಯ ಮನದೊಳೋಡಿ ಹೋಗಿ ಕಲೆಯ ಮರೆಸಿ ಬಾಳುವುದು ಮನದೊಳೋಡಿ ಹೋಗಿ ಕಲೆಯ ಮರೆಸಿ ಬಾಳುವುದು ಎಲ್ಲ ದೇವತೆ. ಏನಲ್ಲ ಆ ಲೋಕದ ಸಂಪತ್ತನ್ನು ಹಾ ಪಾದಕ್ಕೊಪ್ಪಿಸಿದರೆ ಲೇಸು. ಇಲ್ಲದಿದ್ದರೆ ಇಲ್ಲವಾದರೆ ನಿನ್ನ ಶಿರವನ್ನು ಎಲ್ಲವೋ ಬಿಡು ಬಿಡು ನಿನ್ನಯ ಬೆರಗಿನ ನುಡಿಯು
ಯಾರೆಲ್ಲ ದಾನವನೇ ಸಾಕವನಿನ ಬೇಡುತ್ತಾನೆ ಹಂಬಾನೆ. ಈ ರೀತಿ ಇಂದ್ರಾಳಿ ಸಮರಕ್ಕೆ ನಡೆದಂತ ಕಾರಣ ಬೇಡುವುದಿದೆ. ಜನವ ರಕ್ಕಸ ಏನಲ್ಲ ಸ್ವರ್ಗದ ಮೇಲೆ ಆಸೆಯಾಯಿತು. ಹೌದು ಹೌದು ಶತಯಾಗಗಳನ್ನು ಮಾಡಿ ಪಡೆದ ನಮ್ಮ ಸ್ವರ್ಗಲೋಕ. ಓಹೋ, ನನಗೆ ಸ್ವರ್ಗಲೋಕ ಬೇಕಾಗಿದ್ದರೆ ಶತಯಾಗಗಳನ್ನು ಮಾಡಿ ಬಾ. ಇಲ್ಲದಿದ್ದರೆ ನಾನೇ ಹೇಳಿದ್ದೇನೆ. ಏನೋ ಶೋಣಿತಾದಿಪ ಶುಂಭನೋ. ಶೋಣಿತಾದಿಪ ಶುಂಭನು ಸಂಗರನ ಇರುವನೋ. ನಿನ್ನ ಕಮಲಾಳದಿರುವ ಮನುಷ್ಯರನ್ನು ಗಾಳಿಸಲು ಇದು ಏನೋ ಏನಿಲ್ಲ. ಸ್ವರ್ಗಲೋಕದ ಅಧಿಕಾರಿ ಹಾ, ದೇವೇಂದ್ರ ನಾನೇ. ಎನ್ನುವ ಅಧಿಕಾರ ಉಂಟು ಅಂತ ಹೇಳಿ ಬಹಳ ಚಂಬದಿಂದ ವರ್ಗಿಯಾಗಿ ಹೌದು. ನಿನ್ನಲ್ಲಿ ಅದು ಉಂಟು, ಸಂಪತ್ತು ಉಂಟು, ಇದು ಉಂಟು ಅಂತ ಹೇಳಿದ್ರೆ ಹಾ, ಅದು ನೀನು ಯಾಗ ಮಾಡಿ ಪಡೆದದ್ದು ಅಂತ ಹೇಳಿದೆ. ಹೌದು. ಹಾಗಿರುವಾಗ ಯಾಗದ ಮೂಲಕ ಬಂದದ್ದು ಅಂತ ಹೇಳಿದ್ರೆ ಅದು ನಿನ್ನ ಮೂಢತನ. ಯಾಗವನ್ನು ನಂಬುವವರಲ್ಲ ನಾವು. ಹ್ಮ್. ಒಬ್ಬ ಅಧಿಕಾರಿ ಅಧಿಕಾರವನ್ನು ಸ್ಥಾಪಿಸಬೇಕಾದರೆ ಹಾ, ಆತ ಭುಜಬಲ ಪರಾಕ್ರಮಿ ಆಗಿರಬೇಕು. ಹಾ. ಅದರ ಹೊರತು ಸೋತು ಓಡಿ ಹೋಗಿ ಮತ್ತೊಬ್ಬ ಒಂದು ರಕ್ಷಿಸಿದ್ರಲ್ಲಿ ಹಾ. ನೀನು ಅಧಿಕಾರ ಮಾಡುವುದು ಸರಿಯಲ್ಲ. ಹಾ. ಬಂದವನು ನಾನೇ ಸುಂಬಾಸುರ. ಹಾ. ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಲೇಸು, ಇಲ್ಲದಿದ್ದರೆ ಇಲ್ಲದಿದ್ದರೆ ಅದು ಉಂಟು, ಇದು ಉಂಟು, ಅವನು ಇದ್ದಾನೆ, ಇವ ಇದ್ದಾನೆ ಅಂತ ಹೇಳಿಕೊಂಡ್ರೆ ನಾನು ಹೇಳಲಿಕ್ಕಿಲ್ಲ, ಹಾ. ನಾನು ಕೇಳಲಿಕ್ಕಿಲ್ಲ. ಹಾ. ನಿನ್ನ ಶಿರವನ್ನು ಕೈಯಲ್ಲಿರುವ ಕತ್ತಿಯಿಂದ ಕತ್ತರಿಸಿ ಒಂದು ಹೋಗು. ನಿನ್ನ ಹಾಗೆ ಎದುರುಗೊಳ್ಳೋರು ನಾನಲ್ಲ. ಹಾ? ಬಾ ಮುಂದೆ. ಬಾ. ಒಂದು ಮುಖ್ಯರುಗಳು ಆತನು ಒಂದೇರಿದನು ಕಳವಳಿಸಿದನು ಮುರಾದು. ಲೋಕಾಧಿಪತಿ ತುಂಬಾಸುರನಿಗೆ ಜಯವಾಗಲಿ. ಲೋಣಿತಾಪುರಾಧಿಪತಿ ತುಂಬದಾನವನಿಗೆ ಜಯವಾಗಲಿ. ತುಂಬಾಕೆನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಮೂರು ಲೋಕಗಳು ನಮ್ಮ ಕೈ ಸೇರಿದೆ. ಹೌದು. ಅವು ಮೂರು ಲೋಕದ ಅಧ್ಯಕ್ಷರು. ಹಾ, ದೇವತೆಗಳೆಲ್ಲ ಓಡಿ ಹೋದರು. ನಿಜ. ಈ ಸುರಲೋಕದ ಪಟ್ಟವನ್ನು ಹಾ, ಅಸುರೇಂದ್ರನ ರಾಜನಾದಂತಹ ಹಾ. ತುಂಬಾಸುರನಿಗೆ ಒಪ್ಪಿಸಿದಂತಾಯಿತು. ಹ್ಮ್. ಆ,
ಮೂರು ಲೋಕಗಳು ನಮ್ಮ ಕೈ ಸೇರಿದೆ. ನಿಜ ನಿಜ. ನೋಡಲ್ಲಿ ಹಾ. ಸೂರ್ಯಚಂದ್ರರು. ಹಾ. ಇನ್ನು ಮುಂದೆ ಹಾ. ಅವರು ಕೂಡ ನಾನು ಹೇಳಿದ್ದನ್ನೇ ಪಾಲನೆ ಮಾಡಬೇಕು. ಹೌದು. ನಾವು ಹೇಳಿದ್ದನ್ನೇ ಕೇಳಬೇಕು. ಹಾಗಿರುವಾಗ ಯಾಕೋ ಆಯಾಸದಮ್ಮ ಹಾ. ತರ ಮಾಡುವುದು ಸರಿಯಲ್ಲ. ಹಾ. ವಿಶ್ರಾಂತಿಗಾಗಿ ಜೋಡಿದಾಪುರವನ್ನು ಸೇರೋಣವಂತೆ. ಹಾಗೆ ಧುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾನನದಿ ಮರುಗುತ್ತ ಸುಮನಸ ನರವಿಯ ನೊಡಗೊಂಡು ಪುರುಭೂತ ತೊಳಲಿದ ವನದಿ ಏನು ಆಶ್ಚರ್ಯವಿದೆ, ಏನು ಆಶ್ಚರ್ಯವಿದು. ಹೌದು, ಧನುದೇವಿಯ ಪುತ್ರರಾಗಿರುವಂತಹ ಶುಂಭಾನಿ ಶುಂಭರು ನಮ್ಮ ಸ್ವರ್ಗಲೋಕದ ಮೇಲೆ ಆಕ್ರಮಣವನ್ನಿತ್ತರಲ್ಲ, ಅವರ ಆಕ್ರಮಣವನ್ನು ತಡೆಯಲಾರದೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡೋಡಿ ಬಂದದ್ದೇ ಈ ಕಾರಣದಲ್ಲಿ. ಹೌದು, ಮುಂದೇನು ಎನ್ನುವಂತಹ ಚಿಂತೆ ಮನದಲ್ಲಿ ಬಂದಾಗ ಅಂದು ಜಗನ್ಮಾತೆ ಆಡಿದಂತಹ ನುಡಿಯನ್ನು ನೆನಪಿಗೆ ಬಂತು. ಕಷ್ಟ ಕಾರ್ಪಣ್ಯಗಳು ಒದಗಿದಲ್ಲಿ ಅದು ಅಲ್ಲಿ ಕಾಣುತ್ತಿದೆಯಲ್ಲ, ಆ ತುಹಿನಗಿರಿ ಪರ್ವತದ ತಪ್ಪಲಿಗೆ ಹೋಗಿ ಆ ಜಗನ್ಮಾತೆಯ ಕುರಿತಾಗಿ ಶಿಕ್ಷಿಸಬೇಕಂತೆ. ಇದು ತಡ ಮಾಡುವುದಲ್ಲ, ಇರುವಂತೆ ಆ ಗಿರಿಯನ್ನು ಸ್ತುತಿಸುವಂತೆ ದೇವಿಯನ್ನು. ಹಾಗೆ ಜಯ ಜಯ ಜಯ. ಏಳಯ್ಯ ಸುರಪಾಲ ಗೋಳುಗೊಡ್ಡುವುದೇಕೆ ಹುಲ ಬಗಿಷ ನಿಮ್ಮನು ಸೋಲಿಸಿ ನಾಗವ ನಾಳುತ್ತಿರಲು ಕಾಲನಾಲಯ ಕಟ್ಟಿದೆ ಸುರಪಾಲ, ಹೇಳಿ, ಎದ್ದೇಳಿ, ಧೈರ್ಯ ತಾಳಿರಿ. ನೀವೆಲ್ಲರೂ ಒಟ್ಟಾಗಿ ಈ ತುಹಿನಾದ್ರಿಗೆ ಬಂದು ಏಕ ಮನಸ್ಕರಾಗಿ ನನ್ನನ್ನು ಸ್ತುತಿಸುತ್ತಿದ್ದೀರಲ್ಲ, ಕಾರಣವೇನು? ಈ ಹಿಂದೆ ದುಷ್ಟ ಮಹಿಷನನ್ನು ಕೊಂದು ನಿಮ್ಮನ್ನು ರಕ್ಷಿಸಿದವನು ನಾನಲ್ಲವೇ? ಇದೀಗ ಯಾರಿಂದ ಕಷ್ಟ ಬಂತು, ಹೇಗೆ ಕಷ್ಟ ಬಂತು ತಿಳಿಸಿ. ಅಣ್ಣ, ಜನನಿಗೆ ಭಿನ್ನಗ ಧನುಜ ಮಹಿಷಗಿಂತ ಘನ ಪರಾಕ್ರಮಿ ಶುಂಭನೋ ಜನನಿ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವನು ಕಳನು ಜನನೀ ಅಣ್ಣ, ಧನುದೇವಿಯ ಸುಪುತ್ರರಾಗಿರುವಂತಹ ಶುಂಭಾಣಿಯುಬ್ಬರು ಹ, ನಮ್ಮ ಸ್ವರ್ಗದ ಮೇಲೆ ಆಕ್ರಮಣವನ್ನಿದ್ದರಮ್ಮ. ಹ. ಅವರ ಆಕ್ರಮಣವನ್ನು ಸಹಿಸಲಾಗದೆ ನಮ್ಮ ಜೀವವನ್ನೇ ಕೈಯಲ್ಲಿ ಹಿಡಿದು ಓಡೋಡಿ ಬಂದದ್ದು ನಮ್ಮ ಪಾದಾರವಿದೆ. ಅವರನ್ನು ಕೊಂದು ನಮಗೆ ಮುಕ್ತಿಯನ್ನು ಕರುಣಿಸುತ್ತಾರೆ. ತಿಳಿದುಕೊಂಡೆ ಕಂದ. ಕರುಣಿಸುತ್ತಲ ಭಯವನು ಕರುಣಿಸುತ್ತಲ ಭಯವನು ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯೇನೋ ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯೇನೋ
ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿನಗಿರಿಯೊಳಗಿರುತ್ತ ನೋಡುವುದೆನ್ನಯ ಲೀಲೆಯ ಹರುಷದೊಳಗೆದೆನುತ ತ್ರಿದಶರಿಗರು ಈ ಶ್ರೀದೇವಿಯೋ ಮರುಗದಿರು ಸುನಪಾಲ ಸುರಪಾಲ ಮಗನಿಗೆ ಸುರಪಾ ನಿಮ್ಮ ಕಷ್ಟ ಏನೆಂಬುದನ್ನು ಅರಿತುಕೊಂಡವಳಿದ್ದೇನೆ. ಇನ್ನು ಕೇವಲ ಕೆಲವೇ ಕ್ಷಣಗಳಲ್ಲಿ ಶುಂಭಾನಿಶುಂಭರನ್ನು ಕೊಂದು ನಿಮ್ಮನ್ನು ಕೊರೆಯಲಿದ್ದೇನೆ. ಅಷ್ಟರವರೆಗೆ ನಾವೇನು ಮಾಡಬೇಕು? ಕಂದ, ಈ ತುಹಿನಾದ್ರಿಯಲ್ಲಿ ನಿಮ್ಮ ನಿಜ ರೂಪವನ್ನು ಮರೆಸಿಕೊಂಡಿರಿ. ನನ್ನ ಲೀಲೆಗಳನ್ನು ನೋಡುತ್ತಾ ಇರಿ. ಜಯ ಜಯ ಜಯ. ಅಳುವ ಸುಮನಸರಿಗೆ ಧೈರ್ಯವಾ ಅಳುವ ಸುಮನಸರಿಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದು ಗೆಲುವದ ಸಾಧ್ಯವೆಂದೆನು ಖಳರ ಬಳಿಗೈದುತ್ತ ಗೆಲುವದ ಸಾಧ್ಯವೆಂದೆನು ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಎಂದು ಯೋಚಿಸಿ ಮಗಮಾಯಿ ದೈತ್ಯ ಬೃಂದವ ಮೋಹಿಸಿ ಹರಿಗೆ ದೈತ್ಯ ಬೃಂದವ ಮೋಹಿಸಿ ಹರಿಗೆ ಹರಿಯೇ ಮಗಮಾಯೇ
ಸುಂದರಾಂಗವ ತಳೆದಾದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಾಭವನದೊಳನು ನಿಂದಳು ಮೆರೆವ ಕದಾಭವನದೊಳನು ಸುಂದರ ಗವತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಾಭವನದೊಳನು ಎಂದು ಯೋಚಿಸಿ ಮಗಮಾಯಿ ಇಂದ್ರಾದಿ ಸುಮನಸರಿಗೆ ಅಭಯವನ್ನಿತ್ತು ಕಳುಹಿದವಳಿದ್ದೇನೆ. ಇನ್ನು ದುಷ್ಟರ ವಧೆ ಹೇಗೆ ಎಂಬುದು ಯೋಚಿಸಿದ ಕ್ಷಣ ದೀಪದ ಬೆಳಕಿಗೆ ಬರುವ ಪತಂಗದ ರೀತಿ ಅವರ ಅವಸ್ಥೆ ಆಗಬೇಕಾಗಿದೆ. ಅದಕ್ಕಾಗಿ ಈ ರೀತಿಯಲ್ಲ, ಮೋಹದ ಬಲೆಯನ್ನೇ ಬೀಸಬೇಕಾಗಿದೆ. ಅದಕ್ಕಾಗಿ ಮೋಹಕ ರೂಪವನ್ನು ತಾಳಿ ಕೌಶಿಕೆಯಾಗಬೇಕೆಂದು ಸಂಕಲ್ಪಿಸಿದ ಕ್ಷಣ ಮೋಹಕ ರೂಪವನ್ನು ತಳೆದಿದ್ದೇನೆ. ಇದೀಗ ನಾನು ಕದಂಬವರದಲ್ಲಿರುವ ವಿಚಾರ ಅವರಿಗೆ ತಿಳಿಯಬೇಕಾಗಿದೆ. ಅದಕ್ಕಾಗಿ ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯನು ಬೀರುತ್ತಲಿ ದಿನಕರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯ ಬೀರುತ್ತಲಿ ಹನುಮತದಿಂದ ಹುಯ್ಯಾಲೆಯ ನಾಡಯ ಹನುಮತದಿಂದ ಹುಯ್ಯಾಲೆಯ ನಾಡಯ ಜಗಜನನಿ ಯಾಡುತ್ತಲಂದು ಘನಸೋ ಬಗಿನೊಳಂದಿ ಹನುಮತರಿಂದ ಉಯ್ಯಾಲೆಯ ನಾಡಯ ದಿನಕರ ಕೋಟಿ ತೇಜದಲ್ಲಿ ಕೇವಲ ಸುಂದರಾಂಗವನ್ನು ತಳೆದರೆ ಸಾಲದು, ಕೋಟಿ ಸೂರ್ಯರ ಪ್ರಭೆಯನ್ನು ಮೈಗೂಡಿಸಿಕೊಂಡು ಪಸರಿಸಿ ಇಂಪಾದ ಗಾಯವನವನ್ನು ಹಾಡಬೇಕಾಗಿದೆ. ಅದಕ್ಕಾಗಿ ನಾನು ಇಲ್ಲಿ ಹೇಗೆ ಇರಬೇಕು ಎಂದು ಯೋಚಿಸಿದ ಕ್ಷಣ ಚಿನ್ನದ ಉಯ್ಯಾಲೆಯೊಂದು ಅಂಬರದ ಪಥದಿಂದ ಕೆಳಗಿಳಿದೆ. ಸರಿ ಸರಿ, ಇನ್ನು ಸಮಯ ವ್ಯರ್ಥ ಮಾಡುವುದಲ್ಲ, ದುರುಳರ ಬರುವಿಕೆಗಾಗಿ ಕಾಯುತ್ತಿರುತ್ತೇನಂತೆ.
ಸುತ ಶುಭಾಸುರನ ನೇಮದಿ ಪೃಥ್ವಿ ಎಲ್ಲವನಂತೆರಿಸಿ ಶೋಧಿಸುವೆನೆನ್ನುತ್ತ
ಉದ್ದೇಶದಿಂದ ಅಜ್ಜನ ಕುರಿತಾಗಿ ಕಠಿಣವಾದಂತಹ ತಪಸ್ಸನ್ನೇ ಆಚರಿಸುವುದಕ್ಕೆ ಬೇಕಾಗಿ ಕಾರಣಕ್ಕೆ ತೆರಳಿದೆವು. ಕಾರಣಕ್ಕೆ ತೆರಳಿ ಬ್ರಹ್ಮನ ಕುರಿತಾಗಿ ಅದೆಷ್ಟೋ ತಪಸ್ಸುಗಳನ್ನು ಆಚರಿಸಿದೆವು. ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮ 3 ವರಗಳನ್ನಿದ್ದ. ಮೊದಲನೆಯದ್ದು ಮನೋವೇಗ, ಎರಡನೆಯದ್ದು ಬ್ರಹ್ಮಚರ್ಯ, ಮೂರನೆಯದ್ದು ಕೇಳದೆ ಕೊಟ್ಟ ಕಥಾನಂದ. ಇದರ ದೊಡ್ಡರ ಸದಯುವ ಕಥೆದು. ಬ್ರಹ್ಮದೇವನಿಂದ ಇದಿರಾದ ಭಟರನ್ನು ಸೋಲಿಸುವಂತಹ ಅದೇನು ಪಡೆದೆವು. ಆ ಮೂಲಕ ಅದೆಷ್ಟೋ ದಾನವರು ರಾಜ್ಯವನ್ನು ಪಾತಾಳ ಲೋಕದ ಪುರಗಾದಿಗಳನ್ನೆಲ್ಲ ಸೋಲಿಸಿ ಪರಲೋಕಕ್ಕೆ ದಾಳಿಯನ್ನಿಡುವಾಗ ನಾರದರ ಪ್ರತ್ಯಕ್ಷವಾಯಿತು. ಶೋಣಿತಾಪುರದಲ್ಲಿ ಶುಂಭನೆಂಬ ದಾನವ ತನ್ನ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ ಎಂದು ಹೇಳಿದರು. ಶುಂಭನೆ ನಮಗೆ ಆತ ಲೆಕ್ಕನೆ. ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಶಂಭುವೇ ಬಂದರು ಬಿಡುವವರು ನಾವಲ್ಲ. ಹೌದಣ್ಣ, ಆತನಲ್ಲಿ ಹೋರಾಡಲು ಹೋದೆವು. ಆಗ ಆತನು ನಮ್ಮ ಶಕ್ತಿಯನ್ನು ಮೆಚ್ಚಿ ನಮಗೆ ಮಂತ್ರಿ ಸ್ಥಾನವನ್ನಿಟ್ಟಿದ್ದಾನೆ. ಹೌದು. ಧ್ವಜವ ಶುಂಭನೇ ಮೊದಲ. ಶುಂಭನ ನೇಮದ ಪ್ರಕಾರವಾಗಿ ಲೋಕ ಸಂಚಾರಕ್ಕಾಗಿ ಹೊರಟವರು ನಾವು. ಹೌದು. ನಮ್ಮೊಡೆಯನ ನಿಯಮವನ್ನು ಉಲ್ಲಂಘಿಸಿದವರ ಶಿರಚ್ಛೇದನವನ್ನು ಮಾಡಿದ್ದೇವೆ. ಹೌದು. ಆದರೆ ನಮ್ಮಿಂದ ತಪ್ಪಿಸಿಕೊಂಡಂತಹ ದೇವತೆಗಳ ಸುಳಿವೇ ಇಲ್ಲವಲ್ಲ ತಮ್ಮ. ಏನು ಮಾಡುವುದು ತಮ್ಮ? ಏನು ತೋರದ ಗಮಯದ. ಎಲ್ಲವೂ ಹುಡುಕಿದರು. ಆ ದೇವತೆಗಳ ಸುಳಿವೇ ಇಲ್ಲ. ಹುಡುಕಿ ಹುಡುಕಿ ಶರೀರಕ್ಕೆ ಅಣಿ ಉಂಟಾಗಿದೆ. ಆಯಾಸ ಉಂಟಾಗಿದೆ. ಹೌದಣ್ಣ. ಆ ಕಾರಣದಿಂದ ಉದರಾಗ್ನಿ ಹೆಚ್ಚುತ್ತಾ ಇದೆ. ಹೊಟ್ಟೆಯಲ್ಲಿ ಚುರು 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 ಆಗುತ್ತಾ ಉಂಟು. ಹೌದು. ಏನು ಮಾಡೋಣ? ಏನು ಮಾಡೋಣ? ಹಸಿವು ಅಂತ ಕಾಣುತ್ತದೆ ತಮ್ಮ. ತಡ ಮಾಡುವುದು ಸರಿಯಲ್ಲ. ಕಾಣುತ್ತಾ ಇದೆ ಕದಂಬವನ ಭೇಟಿಯಾಡೋಣ. ಬೇಟೆಯಾಡುತ್ತ ಬಂದರಾಗ ದಯ್ಯ ದಿನದ 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 ಸಾದ ದಿನದ ದಿನದ ಸಾದಿನದ ದಿನದ.
ಮಿಲುದ ಖಳವ ಮೃಗವ ಮಿಲುದ ಅಲರಿಗೊಂಡುದು ಅಲರಿಗೊಂಡುದು ಕರುಭಾಷವ ಖಳವನೆಂದೆನುದ ಕದಂಬವನದಡೆಗೆ ನಡೆತರನು ಖಳವ ಮೃಗವ ಮೆಲುದ 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 ಆಗುವುದಿಲ್ಲ ತಮ್ಮ. ಯಾಕೆ ಹೊಟ್ಟೆ ಭಾರ ಆಗ್ತಾ ಉಂಟು. ಓಹೋ ತಮ್ಮ, ನಿನಗೆ ಕೈ ಕೊಟ್ಟ ಅಭ್ಯಾಸ ಉಂಟೇನೋ? ಯಾರಿಗಣ್ಣ ಯಾರಿಗಾದ್ರೂ ಕೈ ಕೊಟ್ಟ ಅಭ್ಯಾಸ ಇದೆಯೋ? ಈ ಹುಡುಗರಿಗೆ ಕೈ ಕೊಟ್ಟ ಅಭ್ಯಾಸ ಇದೆ, ಮತ್ತೆ ಹುಡುಗರಿಗೆ ಕೊಟ್ಟ ಅಭ್ಯಾಸ ಇಲ್ಲ. ಹಾಗಾದ್ರೆ ನಾನು ಹುಡುಗಿ ಅಂತ ಹೇಳುದ ನೀನು? ಇಲ್ಲ ಅಣ್ಣ, ತಮ್ಮ, ಹಾಗಾದ್ರೆ ನನಗೆ ಒಮ್ಮೆ ಕೈ ಕೊಡ್ತೀಯಾ? ಕೈ ಕೊಡ್ತೇನೆ. ಹಾ, ನಿಲ್ಲಿಸ. ಆಗುದಿಲ್ಲ, ಆಗುದಿಲ್ಲ. ಆ, ಆ. ಬೇಟೆಗಾಗಿ ಹೋದವರು ನಾವು. ಹೌದು. ತಿಂದಂತಹ ಮೃಗ ಮಾಂಸಗಳ ಹಾ. ಹೊರತಾಗಿ ಉಳಿದದ್ದು ಸ್ವಲ್ಪ ಹೆಚ್ಚಾಯ್ತು ತಮ್ಮ. ಹೌದಣ್ಣ. ಹಾ, ಹಾಗೆ ಎಲರಿಗೊಟ್ಟುತ್ತಾ ಇದ್ದೇನೆ ಹಾ. ತಮ್ಮ. ಹಾ. ಈಗ ಹಾಗೆ ತಮ್ಮ, ಹಾ. ಧರ್ಮಕ್ಕೆ ಸಿಗುತ್ತದೆ ಅಂತ ಆದ್ರೆ ಇನ್ನಾಗ ಎಲ್ಲರೂ ಕುಡಿಲಿಕ್ಕೆ ಹೋಗ್ತಾರೆ. ಎಲ್ಲರೂ ಕುಡಿಯುವುದು ಹೌದು. ತಮ್ಮ. ಮತ್ತೆ ಹಾ. ಹೇಳಿಕೊಟ್ಟು ದಾರಿಯಲ್ಲಿ ಹೋಗುವಾಗ ಹಾ. ತಲೆ ತಿರುಗಿ ಬೀಳುವುದು. ಹೌದು. ಆಗ ಹೇಳುವುದುಂಟು, ಇನ್ನು ಮುಂದೆ ನಾ ಕುಡಿಯಲಿಕ್ಕಿಲ್ಲ ಎನ್ನುವ ಹಾಗೆ. ಹೌದು. ಆದರೆ ಮರು ದಿವಸ ಮುಂದೆ ಪುನಃ ಸಿಕ್ಕಿದರೆ ಮತ್ತೆ ಒಳಗೆ ಹೋಗುತ್ತದೆ. ಇನ್ನಾಗಿ. ಹಿಂದಿನ ದಿವಸ ಹೇಳಿದಂತಹ ಮಾತು ಹಾ. ಹೊರತು ಹೋಗುತ್ತದೆ. ಹೌದು. ತಮ್ಮ, ಈಗ ನಾನು ಕುಡಿದದ್ದು ಏನು? ರಕ್ತ, ಓಹೋ. ಮಾಂಸ. ತಮ್ಮ, ಆಗುವುದಿಲ್ಲ ತಮ್ಮ. ತಮ್ಮ, ಗಂಟಲಲ್ಲಿ ಏನೋ ಸಿಕ್ಕಿ ಹಾಕಿದ್ರು. ಹೌದಾ? ಈಗ ಸರಿ ಆಯ್ತು. ಹಾ. ತಮ್ಮ, ಅಣ್ಣ. ನನ್ನನ್ನು ನಡೆದು ಬೇಟೆಗಾಗಿ ಹೋದವ ನೀನು. ಹೌದು. ತಮ್ಮ, ಏನಾಯ್ತು ಬೇಟೆ? ಹೇಗಾಯ್ತು ಬೇಟೆ? ಅಣ್ಣ, ನಿನ್ನನ್ನು ಬಿಟ್ಟು ಹೋದ ತಕ್ಷಣವೇ ಹಾ. ಒಂದು ವಿಚಿತ್ರ ಪ್ರಾಣಿ ಸಿಕ್ಕಿತಣ್ಣ. ಚಿತ್ರ ಪ್ರಾಣಿ? ಎದುರೊಂದು ಬಾಲ ಹಿಂದೊಂದು ಬಾಲ, ಯಾವುದಾದ್ರು ಪ್ರಾಣಿ? ಗೊತ್ತಿಲ್ಲ ಅಣ್ಣ. ಮತ್ತೆ ಏನದು? ಅದರ ಎದುರಿನ ಬಾಲವನ್ನು ಹಿಡಿದು ಹಾ. ಬಡಿಗೆ ಹಾಕಿದೆ. ಬಹುಶಃ ನೀನು ಹೇಳುವುದು ಆನೆಯ ಕುರಿತಾಗಿ. ಹೌದು, ಆನೆ. ಹಾಗಾದ್ರೆ ತಮ್ಮ, ಹೇಗೆ ಹಾನೆಯನ್ನು ಕೊಂದೆ ನೀನು? ಅದರ ಎದುರಿನ ಬಾಲವನ್ನು ಹಿಡಿದು ಹಾ. ನೆಲಕ್ಕೆ ಗುದ್ದಿಟ್ಟು. ಬಾಲಲ್ಲ ತಮ್ಮ, ಸೊಂಡಿಲದು, ಸೊಂಡಿಲು. ಓಹೋ, ಸೊಂಡಿಲ. ಹಾ. ಅದರ ಸೊಂಡಿಲನ್ನು ಹಿಡಿದು ನೆಲಕ್ಕೆ ಬಡಿದೆ. ಹಾ. ಸದ್ದೇ ಹೋಯ್ತು. ಮತ್ತೆ ಹೋಯ್ತಾ? ಹಾ. ತಮ್ಮ, ಅಣ್ಣ, ನಾನು ಹೇಗೆ ಬೇಟೆಗೆ ಹೋದೆ ಗೊತ್ತುಂಟಾ? ಹೇಗೆ? ನಾನು ಈ ದಾರಿಯಾಗಿ ಹೋದೆ. ಹಾ. ತಮ್ಮ, ದಾರಿಯಾಗಿ ಹೋಗುವಾಗ ಹಾ. ಒಂದೇ ಒಂದು ಕೇಸರಿ ಅಲ್ಲಿ ಕುಳಿತಿತ್ತು ತಮ್ಮ. ಓಹೋ. ಒಂದೇ ಕೇಸರಿಯಲ್ವೇ ಏನು ಮಾಡಲಿಕ್ಕಿಲ್ಲ ಎನ್ನುವ ಹಾಗೆ ಆಲೋಚಿಸಿ ಹಾ. ಅದರ ಮೇಲೆ ಕೈ ಹಾಕಿದೆ. ಹಾ. ತಮ್ಮ, ಕೈ ಹಾಕಿದ್ದೇ ತಡ ಎಲ್ಲಿತ್ತೋ ಏನು ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಹಾ. ಕೇಸರಿಗಳು ಬಂದವು ತಮ್ಮ. ಆಗ ನಾನು ಒಂದು ಆಲೋಚನೆ ಮಾಡಿದ್ದು, ಏನಂತ? ಈ ಪ್ರಪಂಚದಲ್ಲಿಯೇ ಹಾ. ಕೇಸರಿ ಪಡೆಗಿಂತ ಮಿಗಿಲಾದ ಪಡೆ ಯಾವುದೂ ಇಲ್ಲ ಎನ್ನುವ ಹಾಗೆ. ಅದೌದನ್ನು. ಹೌದು ತಮ್ಮ. ಆದರೆ ತಮ್ಮ, ಹಸಿವನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಹಾ. ಮುಂದೆ ತೆರಳಿದೆ. ಹಾ. ಅಮ್ಮ, ಆಗ ನನಗೆ ಸಿಕ್ಕಿದ್ದೇನು ಗೊತ್ತಾಯ್ತಾ? ಏನು? ಹಂದಿ ತಮ್ಮ, ಹಂದಿ. ಯಾರನ್ನ ಹಂದಿ? ನಿನ್ನಗಲ್ವಾ ನಾ ಹೇಳಿದ್ದು? ಮತ್ತೆ ನನಗೆ ನೆರಳು ತೋರಿಸಿದ್ದಿ. ನನಗೆ ಕಾಣ ಸಿಕ್ಕಿದ್ದು ಅಲ್ಲಿ ಹಂದಿ. ಓಹೋ. ತಮ್ಮ, ಏನು ಮಾಡಿದ್ದೆ ಗೊತ್ತೇ? ಏನು ಮಾಡಿದೆ? ನೇರವಾಗಿ ಧಾವಿಸಿದೆ. ಹಾ. ಅದರ ಬಾಲದಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸಿದೆ. ಹಾ. ಅಪ್ಪಳಿಸಿದಂತಹ ಜಾಗ ಬಂಡಕ್ಕಲ್ಲಾಗಿತ್ತು. ಹಾ. ಹಾಗಾಗಿ ಅದರ ರಕ್ತ ಬೇರೆ, ಹಾ. ಮಾಂಸ ಬೇರೆ, ಎಲುಬು ಬೇರೆಯಾಗಿ ಹೋಯಿತು. ಹಾ. ರಕ್ತವನ್ನು ಗಟಗಟಗಟಗಟನೆ ಕುಡಿದೆ, ಮಾಂಸವನ್ನು ಗುಳಂ ಎನ್ನುವ ಹಾಗೆ ನಿಂದಿದೆ. ಹಾ. ಎಲುಬನ್ನು ಬಾಯಿಗೆ ತುರುಕಿಸಿ ಬಂದಿದ್ದೇನೆ. ಹಾ. ಹಾಗೆ ಸ್ವಲ್ಪ ಹೋಗಿದೆ ತಮ್ಮ. ಹೌದಣ್ಣ. ಹಾ. ತಮ್ಮ, ಅಣ್ಣ, ನೀನು ಶುಂಭನಿಗೆ ಏನಾದರೂ ತಂದಿದ್ದೇನು? ತಂದಿದ್ದೇನಣ್ಣ. ಏನು ತಂದಿದ್ದು? ಸ್ವಲ್ಪ ಮಾಂಸ. ಏನು ಮಾಂಸ? ಆನೆ. ಆನೆಯ ಮಾಂಸ. ತಮ್ಮ, ನಾನು ಏನು ತಂದಿದ್ದೇನೆ ಗೊತ್ತುಂಟಾ? ಏನು? ಶುಂಭನಿಗಾಗಿ ಮೊಲದ ಮಾಂಸವನ್ನು ತಂದಿದ್ದೇನೆ. ಎಷ್ಟು ಮೊಲದ್ದು? ಮೊಲದ ಮಾಂಸ ಈಗ ಸಿಗುವುದೇ ಕಡಿಮೆ. ಹೌದು. ಸಿಕ್ಕಿದಷ್ಟು ಮಾಂಸವನ್ನು ತಂದಿದ್ದೇನೆ. ಹಾ. ತಮ್ಮ, ಇನ್ನು ತಡ ಮಾಡುವುದು ಸರಿಯಲ್ಲ. ನೋಡಿದ್ದೀಯಾ
ಎಷ್ಟು ಆಯಾಸ ಆಗಿದೆ. ಹೌದಣ್ಣ. ನಮ್ಮ ಜನ ಎಲ್ಲ ಸುರಿಯುತ್ತಾ ಉಂಟು. ಉರಿಯುತ್ತಾ ಉಂಟು. ಗಾಳಿಯೂ ಬರುವುದಿಲ್ಲ. ಹೌದು. ಏನು ಮಾಡುವುದು ತಮ್ಮ? ಅಮ್ಮ, ತಮ್ಮ, ಇಲ್ಲಿ ನಿಂತ್ರೆ ನಮಗೆ ಗಾಳಿ ಬರುವ ಅಲ್ಲ, ಸಾಧ್ಯವೇ ಇಲ್ಲ. ಗಾಳಿ ಬೀಸುವುದಕ್ಕಾಗಿ ನಮ್ಮ ಅಡಿಯಾಳಾದಂತಹ ಮಾರುತ ಇದ್ದಾನಲ್ಲ, ಹಾ. ಒಂದು ಆಜ್ಞೆ ಮಾಡಂತೆ ಅವನಿಗೆ. ಅಣ್ಣ, ನಾನೀಗ ಸುಮ್ಮನೆ ಆಜ್ಞೆ ಮಾಡ್ಬೇಕಷ್ಟೇ. ಮತ್ತೆ? ನಾವೀಗ ಕೆಳಗಿದ್ದೇವೆ. ಹೌದು. ಮುಂದೆಯಿಂದ ಮರುತ ಬರುವಾಗ ಹಾ. ನಮಗೆ ಗಾಳಿ ಬರ್ಲಿಕ್ಕೆ ಇಲ್ಲ. ಹೌದಲ್ಲ ತಮ್ಮ? ಹಾಗಾದ್ರೆ ಏನು ಮಾಡುವುದು? ಕಾಣಿಸ್ತಾ ಇದ್ರೆ ಇದೆಲ್ಲ ತುದಿನಗಿರಿ. ಹಾ. ಏರಿಕೊಳ್ಳುವ. ತಳುವಾದ ಸಮಯದಲ್ಲಿ ಕೀಳಿಸಿ ತಳುವಾದ ಸಮಯದಲ್ಲಿ ಕೀಳಿಸಿ 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 ನಲವಿನಿಂದು ಪಾಡುತ್ತಿಯ ಗಾಯನವ ಆಲಿಸುತ್ತ ಗಾಯನವ ಆಲಿಸುತ್ತಲೇ ಕೇಳಿಸುತ್ತ ಆಲಿಸುತ್ತ ಕೇಳಿಸುತ್ತಲೇ ತಳುವದ ಸಮಯದಲ್ಲಿ ಕೇಳಿಸಿ ನಲವಿನಿಂದು ಯಾನಗಣಿತ ಕುಡಿದು ಪಾಡುತ್ತೀಗ ಪಾಡುತ್ತೀಗ ಗಾಯನವರ ಆಲಿಸುತ್ತ ಕಳರು ಆಲಿಸುತ್ತ ಕಳ ಚಂಡ ಮುಳ್ದವರು ಆಲಿಸುತ್ತ ಕೇಳಿಸುತ್ತ ಆ ಆ ಶರೀರದ ಆಯಾಸವನ್ನು ನಿವಾರಿಸುವುದಕ್ಕಾಗಿ ಹಾ. ತುಳಿದ ಗಿರಿಯ ತುತ್ತ ತುಳಿಗೆ ಏರಿದವರು ನಾವು. ಹೌದು. ಅಮ್ಮ, ನೋಡಿದೆಯ ಈ ಕದಂಬವನದ ಸೌಂದರ್ಯವನ್ನು? ಹಾ. ಹೂವ ನುಟ್ಟಿವೆ, ಹೂವ ಕಟ್ಟಿವೆ, ಹಾ. ಹೂವ ಬಿಟ್ಟಿವೆ ಮರಗಳು, ಹೌದಣ್ಣ. ಚೈತ್ರ ಯಾತ್ರೆಗೆ ಬಂದು ನಿಂತಿವೆ, ಹಾ. ಚೆಲುವಿನ ರಥಗಳು, ಹಾ. ರಾಮ ರಥಿಯರು ಬಂದು ಪಾಡುವ ರಾಸ ಲೀಲಾ ಪದಗಳು, ಹಾ. ಅವರನ್ನ ಭಾರವೋ ಅಥವಾ ವಸಂತರ ವಿಹಾರ ಕ್ಷೇತ್ರವೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ ತಮ್ಮ. ಹಾ. ಅಮ್ಮ, ತುತ್ತ ತುದಿಗೆ ಏರುವಂತಹ ಸಂದರ್ಭದಲ್ಲಿ ಹಾ. ಚಂಡಮುಂಡರ ಆಯಾಸವನ್ನು ನಿವಾರಿಸುವುದಕ್ಕಾಗಿಯೇ ಹಾ. ಯಾರೋ ಒಬ್ಬರು ಹಾಡನ್ನು ಹಾಡುವ ಹಾಗೆ ಕೇಳುತ್ತಾ ಇದೆ ತಮ್ಮ. ಹೌದಣ್ಣ. ನೋಡು ತಮ್ಮ, ಇಷ್ಟು ಹೊತ್ತಿಗೆ ಚಂಡಮುಂಡರು ಹೋಗಿ ಮನೆಯಲ್ಲಿ ಮಲಗಬೇಕಿತ್ತು. ಹೌದು. ಆದರೆ ಈ ಹೊತ್ತಿಗೆ ಈ ರೀತಿಯಾಗಿ ಗಾಯನವನ್ನು ಕೇಳಿಸುತ್ತಾ ಇದ್ದಾರೆ ಎಂದಾದರೆ ಹಾ. ಆ ಸಂಗೀತಕ್ಕಿರುವ ಮಹತ್ವ ಎಂತದ್ದು ಎನ್ನುವ ಹಾಗೆ ನೋಡಬೇಕು ತಮ್ಮ. ಹೌದಣ್ಣ. ಅಮ್ಮ, ಅದನ್ನು ಹಾಡುತ್ತಾ ಇರುವವರು ಯಾರು ಸಾಧಾರಣ ಸಂಗೀತಗಾರರಲ್ಲ. ಹಾ. ಸಂಗೀತದಲ್ಲಿ ಪ್ರೌಢಿಮೆಯನ್ನು ಪಡೆದಂತಹ ಒಬ್ಬರು ಸಂಗೀತ ವಿದ್ವಾಂಸನೇ ಸರಿಯವರು. ಹೌದಣ್ಣ. ಅಮ್ಮ, ಯಾರಾಗಿರಬಹುದು
ವೀಣೆಯ ಹಿಡಿದಿದ್ದ ವಾಣಿ ಈ ಪರಿಯಲ್ಲಿ ಇದೇನು ಎಂಬುದ ತಿಳಿಯದಾಗಿರುವುದು ತಿಳಿಯದಾಗಿರುವುದು ಬಿಡದ ಬಿಡದಿದ್ದ ಒಡೆದು ಮರಿದಲ್ಲಿ ಕಾಣನದೆಡೆಗಾಗಿ ಬಂದು ವೀಣೆಯ ಬಿಡಿದಿದ್ದ
ಮಾಡಿ ಪರಿಯದಿ ಕಾನನ ನಡೆಗಾಗಿ ಬಂದು ಸಾನು ರಾಗದೊಳು ಗಾನವ ಪಾಡುವನೇವೋ ಇದು ಏನೆಂಬುದ ತಿಳಿಯದಾಗಿರುವುದು ಇದು ಏನೆಂಬುದ ತಿಳಿಯದಾಗಿರುವುದು ಏನು ತಮ್ಮ ಇದು? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ! ಏನು ಸ್ವರ ತಮ್ಮ ಇದು? ಯಾರಾಗಿರಬಹುದು ಇದು ಹಾಡುವುದು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿ ಇಲ್ಲಿ ಇಳಿದವರು ನಾವು. ಸಂಗೀತಕ್ಕಿರುವಂತಹ ಮಹತ್ವವೇ ಅದು ತಮ್ಮ. ಚಂಡಮುಂಡರನ್ನು ಎಲ್ಲಿಂದ ಎಲ್ಲಿಗೆ ಇಳಿಸಿತು ಎನ್ನುವ ಹಾಗೆ ನೋಡು ತಮ್ಮ. ಯಾರು 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 ಎನ್ನುವ ಹಾಗೆ ನನ್ನಲ್ಲಿ ಅರ್ಪಿಸಿಕೊಂಡಾಗ ಅರ್ಥವಾಯಿತು ತಮ್ಮ. ಇದು ಅವಳೇ. ಯಾರು? ಸತ್ಯಲೋಕದ ಬ್ರಹ್ಮ. ಬ್ರಹ್ಮ ಒಂದು ಹಾಡ್ಲಿಕ್ಕೆ ಉಂಟು. ನಾ ಬ್ರಹ್ಮ ಹಾಡಿದಾನೆ ಎನ್ನುವ ಹಾಗೆ ಹೇಳಿದ. ಮತ್ತೆ ಬ್ರಹ್ಮ ಅಲ್ಲ, ಬ್ರಹ್ಮನ ರಾಣಿ, ಪುಸ್ತಕ ಪಾಣಿ, ವೀಣಾ ಪಾಣಿ, ಅವಳೇ ವಾಣಿ. ಏನಾಯ್ತು? ಇಂಥದ ತಮಾಷೆ ಮಾಡ್ತೇವೆ. ಯಾಕೆ ಈಗ ಬ್ರಹ್ಮಣ ರಾಣಿ ಬರ್ಲಿಕ್ಕೆ ಉಂಟು. ಯಾಕೆ ಬರಲಿ? ಅವ ಮೊದಲೇ ಕಾಮುಕ. ಹಾ. ನನ್ನ ಮಗಳನ್ನೇ ಮದುವೆ ಆಗಿದ್ದಾನೆ. ಹಾ. ಅವನ ಹೆಂಡತಿ ಬರ್ಲಿಕ್ಕಿಲ್ಲ. ಹಾಗಾದ್ರೆ ಯಾರು? ಮತ್ತೆ ಯಾರಲ್ಲ? ಯಾರಾಗಿರ್ಬೋದು? ಹರಿಯ ಹೆಂಡತಿಯ? ಹರಿಯ ಹೆಂಡತಿ ಲಕ್ಷ್ಮಿ ಅವಳಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ? ಹರಿಯ ಕಾರ್ಯವೇನು? ಪಾಲನೆಯ ಕಾರ್ಯ. ಪಾಲನೆ ಮಾಡಬೇಕಿದ್ರೆ ಹತ್ತಿರದಲ್ಲಿ ಲಕ್ಷ್ಮಿ ಬೇಕಂತೆ. ಹಾಗಾದ್ರೆ ಲಕ್ಷ್ಮಿ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಓ ಬಹುಶಃ ಪಾರ್ವತಿಯ? ಪಾರ್ವತಿ ಆಗಿರ್ಲಿಕ್ಕಿಲ್ಲ. ಮತ್ತೆ ಯಾಕೆ? ಯಾಕೆ? ನಮ್ಮ ಕುಲದೇವನಾದಂತಹ ಹ, ಹರನು ಹ, ಒಂದು ಹೆಂಗಸನ್ನು ತಲೆಯಲ್ಲಿಟ್ಟಿದ್ದಾನೆ, ಹೌದು. ಇನ್ನೊಬ್ಬಳನ್ನು ಪಕ್ಕದಲ್ಲಿಟ್ಟಿದ್ದಾನೆ. ಹ. ಅವಾಗಿ ಬರ್ಲಿಕ್ಕೆ ಬಿಡ್ಲಿಕ್ಕೆ. ಹಾಗಾದ್ರೆ ಅವಳಲ್ಲ, ಹೆಂಗಸರ ಸ್ವರ ಅಲ್ಲ ಅನ್ನೋ ಹಾಗೆ ಭಾಸವಾಯಿತು. ಹಾಗಾದ್ರೆ ಯಾರ ಸ್ವರ ಆಗಿರ್ಬೋದು? ಅವನ ಯಾರು? ತುಂಬುರ. ತುಂಬುರ ನಾರಾದ ನಿಂಬಾಬ ರೆನೆದು ಆಗಾಗೆ ಆಗಾಗೆ ತುಂಬೂರ ನಾರದಾಯ ತುಂಬೂರ ನಾರದಾಯ 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 ರಂಬ ಬಾರದಿತು ಗಾನ ಪಾಡುವರೇನು ಗಾನ ಪಾಡುವರೇನು ಗಾನ ಪಾಡುವರೇನು ಕದಂಬ ವನದೆಡೆಗೆ ಬಂದು ಕದಂಬ ವನದೆಡೆಗೆ ವನದೆಡೆಗೆ ಬಂದು
ಸಂಭ್ರಮದೊಳಗಿಂದು ಸಂಭ್ರಮದೊಳಿಂದು ಗಾನ ಪಾಡುವರೇನೋ ಇದು ತಿಳಿಯದಾಗಿರುವುದು ಈ ತಮ್ಮ ಏ ಅಣ್ಣ ಸಾಡು ರಗದೊಳಿದು ಗಾನ ಪಡುವರನು ಇದೇನೆಂಬುದ ತಿಳಿಯದಾಗಿರುವುದು ನಂಬರು ನಾರದ ಸಾನುರಾಗದೋಳು ಬಂದು ಸಂಭ್ರಮದೋಳು ಗಾನ ಪಾಡುವರೇನು ಇದು ಯಾರು ಹಾಡುವುದಂತ ಗೊತ್ತಾಯ್ತಾ? ಯಾರು? ಇವ ಅವ ಗೊತ್ತಾಯ್ತಾ? ಯಾರು? ನಮ್ಮ ವಿರೋಧಿಯ ಹೆಸರನ್ನು ಹೇಳಿಕೊಂಡೇ ಇರ್ತಾನಲ್ಲ, ನಾರಾಯಣ ನಾರಾಯಣ. ಹಾಗಾದ್ರೆ ಇದು ಗಂಡಸರ ಸ್ವರ ಎನ್ನುವ ಹಾಗೆ ಹೇಳುವುದು ನೀವು? ಹೌದು, ಹಾಗೆ- ಇವ ನಾರದನ ಅಂತ. ಆಗಿರ್ಬೋದು. ಯಾಕೆ ಗೊತ್ತುಂಟಾ? ಯಾಕೆ? ಯಾಕೆಂದ್ರೆ ಇದು ಕೆಳಸ್ವರವೂ ಅಲ್ಲ, ಮೇಲ್ಸ್ವರವೂ ಅಲ್ಲ, ಹಾ. ಸಮಸ್ಥಾಯಿಯಲ್ಲಿರುವಂತಹ ಸ್ವರ. ಹೌದು. ಗಂಡಸರದ್ದು ಹೆಂಗಸರದ್ದು ಎನ್ನುವುದಾಗಿ ಪತ್ತೆ ಹಚ್ಚುವುದಕ್ಕೆ ಬಹಳ ಕಷ್ಟವಾಗುತ್ತಾ ಉಂಟು. ಹೌದಾ? ಆದರೆ ನೀ ಹೇಳಿದ್ದು ನಾರದ ಎನ್ನುವ ಹಾಗೆ ನಾರದ ಆಗಿರಲಿಕ್ಕೆ ಸಾಧ್ಯವಿಲ್ಲ ತಮ್ಮ. ಯಾಕೆ ಗೊತ್ತುಂಟಾ? ಯಾಕೆ? ಅವ ನಿಂತಲ್ಲಿ ನಿಲ್ತಾನ, ಇಲ್ಲ ಇಲ್ಲ. ಒಂದು ಗಳಿಗೆಯಲ್ಲಿ ಎಷ್ಟು ಸ್ಥಳವನ್ನು ಸುತ್ತುತ್ತಾನೆ ಅವ. ಹೌದು. ಇದು ಒಂದೇ ಕಡೆಯಿಂದ ಕೇಳಿಸುತ್ತಾ ಉಂಟು, ಒಂದೇ ಸ್ವರ ಕೇಳಿಸುತ್ತಾ ಉಂಟು. ಹಾಗಾದ್ರೆ ಇದು ನಾರದ ಅಲ್ಲ, ಮತ್ತೆ ಯಾರಪ್ಪ? ಯಾರಾಗಿರ್ಬೋದು? ತುಂಬುರ. ತುಂಬುರ. ತುಂಬುರ ಇಲ್ಲಿಗೆ ಬಂದಾನು. ಯಾಕಮ್ಮ? ಅವ ದೇವತೆಗಳ ಪಕ್ಷಪಾತಿಯಲ್ವೇ? ಚಂಡಮುಂಡರು ಇಲ್ಲಿ ಇದ್ದಾರೆ ಅಂತ ಆದ್ರೆ ಆತ ಇಲ್ಲಿ ಕಾಲು ಇಡಲಿಕ್ಕಿಲ್ಲ. ಹೌದು, ನಮ್ಮ ಭಯದಲ್ಲಿ. ಹಾಗಾದ್ರೆ ತುಂಬುರನೂ ಅಲ್ಲ, ನಾರದನೂ ಅಲ್ಲ. ನಾವು ಯಾಕೆ ತರ್ಕಿಸಿಕೊಳ್ಳುವುದು ತಮ್ಮ? ಹೌದಣ್ಣ. ನಮ್ಮಲ್ಲೇ ತರ್ಕಿಸಿಕೊಂಡರೆ ನಮಗೆ ಉತ್ತರ ಸಿಗುವುದಕ್ಕಿದೆಯೇ? ಇಲ್ಲ. ನಮಗೆ ಕೇಳಿಸುತ್ತಾ ಇರುವುದು ಏನು? ಸ್ವರವಲ್ವೇ? ಅದನ್ನೇ ಹಿಡಿಯುವ. ಸ್ವರವಿಡಿದು ನಡೆದರಲು ಸ್ವರವಿಡಿದು ನಡೆದರಲು ತನುವಿನ ಪರಿಮಳವು ನಾಜಿಗಾಗಿ ಅಡರನು ತನುವಿನ ಪರಿಮಳವು ನಾಜಿಗಡರಲು ಅರರೆ ಅರರೆ ಕೌತುಕವೆಂದು ಪರಿಮಳವನಿದು ಮುಂಬರಿಯೇ ಪರಿಮಳವಿಡಿದು ಮುಂಬರಿಯೇ ಧರಣಿಗೋಡಿ ಪ್ರಕಾಶವದು ಗೋಚರಿಸಲು ಅಚ್ಚರಿಗಿಂದ ಶೋಧಿಸಿ ಬರುತ್ತ ಕಂಡರು ಸೊನ್ನದು ಯಾರೆಯಲ್ಲಿ ದೇವಿಯು ಅರರೆ ಅಮಮ ಏನಚ್ಚರಿ ಅರರೆ ಅರರೆ ಯಾರಿವಳು ಯಾರಿವಳು ಏ ಅಣ್ಣ ಏ ತಮ್ಮ ಚರಿಯಲ್ಲ ಓಡುತ್ತ ಅರರೆ ಅರರೆ ಎನ್ನಿ ಬಂದಂತ ಬಿಟ್ಟಾಗ ಅರರೆ ಅರರೆ ಆರೆ
ನೋಡಿ ಪರನ ಕೊಗನೆಯಂತಿರುವಳು ನೀಗೆ ಪರನ 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 ಕೂಗನೆ ಎಂದಿರುವಳು ನೀರೆ ಶರದತ್ತು ಮದನಿ ಹರಿಗಯನಿಯತೆ ಶರದತ್ತು ಮದನಿ ಹರದಿನ ಮದನಿ ಹರದಿಂದು ಮದನಿ ಹರಿಣಾನಿಯತೆ 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 ಚೆಲುವ ತರುಣಿಗೆ ಮಣಿಯೋ ನಿಮರಗಾತೆ ಚೆಲುವ ತರುಣಿಗೆ ಮಣಿಯೋ ಚೆಲುವ ತರುಣಿಗೆ ಮಣಿಯೋ ನಿಮರಗಾತ್ರೆ ಸರಸಿ ಜಪದನಿ ಹರಿಣಾನಿತೆ ಚೆಲುವ ತರುಣಿಗೆ ಮಣಿಯೋ ಯೋಗಿ ಮಲಗಗಾತೆ ಅಂದವನ್ನೊಮ್ಮೆ ನೋಡಂತೆ ಕಾಣ್ತಾ ಇದ್ದಾಳೇನೋ? ನಾನು ಆಕೆಯನ್ನು ನೋಡುವಾಗ ಮೋಹಿಸಿ ಹೋದೆ ತಮ್ಮ. ಯಾರಾಗಿರ್ಬೋದು ತಮ್ಮ ಇದು? ಯಾರಾಗಿರ್ಬೋದು? ಅವಳೇ ಗಣದಿ ಬ್ರಹ್ಮನಾರಾಯಣಿ ಬ್ರಹ್ಮನಾರಾಯಣಿಗೆ ಗಾನಯತಿ ದೇವಿ ಬ್ರಹ್ಮನಾರಾಯಣಿ ಬ್ರಹ್ಮನಾರಾಯಣಿ ಬ್ರಹ್ಮನಾರಾಯಣಿ
ನೀನ ಕನರಸಿ ತರುವಳ ನೀನ ಕನರಸಿ ಬರುವಳ ಈ ಮಾಲಿನಿ ಯಾರು ಈ ಮಾಲಿನಿ ಯಾರು 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 ಈ ಮಾಲಿನಿ ಯಾರೋ ಶಿವನೇ ಬಲ್ಲ ಶಿವನೇ ಬಂದ ಹರನೇ ಬಲ್ಲ ಶಂಕರನೇ ಬಲ್ಲ ಆ ಸಚಿಧರನೇ ಬಲ್ಲ ಹೇಗೆ ಮಾಡಿನಿ ಯಾರೋ ಶಿವನೇ ಸಗನ ಬಲ್ಲ ಜಗನ ಬಲ್ಲ ಗೋದಾದಿ ದೇವಿ ಬ್ರಹ್ಮನ ರಾಣಿ ಘೋರ ಕಾನನದೊಳ್ ನಿಲ್ಲುವಳಿ ಓಡಿ ಓಡಿ ಗೋದಾದಿ ದೇವಿ ಬ್ರಹ್ಮನ ರಾಣಿ ಈಕೆ ಯಾರಾಗಿರಬಹುದು ಈಕೆ ನುಡಿದರೆ ಆ ಬ್ರಹ್ಮನ ಪತ್ನಿ ಅಂತೆ ಕಾಣಿಸುತ್ತಾ ಇದೆ. ಅದು ಹೇಳಿದಲ್ಲ, ಅವನ ಪತ್ನಿ ಅಲ್ಲ, ಪತ್ನಿ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಶಂಕರನ ಪತ್ನಿಯೂ ಕೂಡ ಅಲ್ಲ, ಅಲ್ಲ, ಈ ಹರಿಯ ಪತ್ನಿಯೂ ಕೂಡ ಹರಿಯ ಅಲ್ಲ. ಪತ್ನಿಯೂ ಅಲ್ಲ. ಆದರೆ ಚೆನ್ನಾಗಿ ಮೋಹಿಸುತ್ತಾ ಇದ್ದಾಳೆ. ಹೌದಣ್ಣ. ಗಾಯನ ಎಂತದ್ದು, ನಿನ್ನಕ್ಕಿಂತ ದೊಡ್ಡವಳಲ್ಲೇ ನಾನು. ಹಾಗಾಗಿ ನಾನು ಅವಳನ್ನು ಮದುವೆ ಆಗ್ಬೇಕು. ಏನು ತಮ್ಮ ಒಂದು ಹುಡುಗಿಯನ್ನು ನೋಡಿದ್ರೆ ಅದು ನನ್ನ ತಮ್ಮನಿಗೆ ಮೊದಲು ಮದುವೆಯ ಅಣ್ಣನಿಗೆಲ್ಲ ಮೊದಲು ಆದ್ರೆ ತಮ್ಮ ಚಿಕ್ಕವಲ್ಲ, ಚಿಕ್ಕವನಾದ್ರೆ ಒಂದು ಮದುವೆ ಯಾರಿಗೆ ಮೊದಲಾಗಬೇಕೆಂದು ಅಣ್ಣನಿಗೆ. ಅಣ್ಣನಿಗೆ. ಹಾಗಾಗಿ ನಮ್ಮ ಏನಾಯ್ತು? ಮತ್ತೆ ಬಿಟ್ಟಿಯಾ? ಏನಾಯ್ತು? ಬ್ರಹ್ಮನ ವರ ಏನು ವರ? ಬ್ರಹ್ಮಚಾರ್ಯ ತಪ್ಪಿದ್ರೆ ಓಹೋ, ನಾನು ಮರೆತು ಹೋಗಿದ್ದೆ ತಮ್ಮ. ಹೌದಣ್ಣ. ಆಕೆಯ ಮುಖ ಅಂತಹ ಮೋಹನೀಯವಾದದ್ದು. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಹಾ, ಇನ್ನೂ ಆಗ್ತಿತ್ತು. ತಂಡ ಮುಂಡರಿಡ್ತಾ ಇರಲಿಲ್ಲ, ಮುಂದೆ ಮಾತ್ರ ಇರ್ತಿದ್ದ. ಅದೆಂತದ ಹಾಗೆ? ಅಲ್ಲ ನೀನ ನಮಗಿಬ್ಬರಿಗೂ ಸಿಕ್ಕಿದವರ ಅದು. ಹೌದು. ನಾನು ಹೋಗಿದ್ದೆ, ನೀನು ಹೋಗುತ್ತಿ. ಆ, ಹಾಗಾಗಿ ಇದು ನಮಗೆ ದಕ್ಕಬೇಕಾದಂತಹ ಸ್ವರ್ಣವಲ್ಲ, ಅಮೂಲ್ಯವಾದಂತಹ ಸ್ವರ್ಣ. ಯಾರಿಗೆ ಸೇರಬೇಕು ಇವಳು? ನಮ್ಮೊಡೆಯನಾದಂತಹ ಶುಂಭನ ಭಂಡಾರವನ್ನು ಸೇರಬೇಕಾದಂತಹ ಅಮೂಲ್ಯವಾದಂತಹ ಒಡವೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಈ ವಿಚಾರವನ್ನು ಶುಂಭನಿಗೆ ತಿಳಿಸುವ.
ಮನಸ್ಸಿನ ಶರಹಸಿಗೆ ಸಿಲುಕುತ್ತಾಯ ವನಜನಿತ್ರಯ ವರಿಸದಿರಂತೆನುದ ನಿಶ್ಚಯಿಸಿ ರಣವ ಬಯಸುವಳಾದ ವನಿತೆಗೆನು ತನುಜಿತವ ಸಮದಿ ಮನವ ಒಲಿಸುವನೆಂದು ಸುಗ್ರೀವನ ನಗರದಿಂದ ಸುಗ್ರೀವನನ್ನು ಕರೆದೆಂದ ಎನ್ನುವ ನುಡಿಯ ಲಾಲಿಸಿ ಗಂಡಮುಂಡರು ಬಂದು ಹೇಳಿದಂತಹ ಮಾತು ಕದಂಬವನದಲ್ಲಿ ನಾರಿಯೋರ್ವನು ಮೆರೆಯುತ್ತಾ ಇದ್ದಾರ ಆಕೆಯನ್ನು ವರಿಸಬೇಕು ಎಂದ ಅವರು ಹೇಳಿದಂತಹ ಮಾತಿನಲ್ಲಿಯೂ ಸತ್ಯಾಂಶವಿದೆ. ನನ್ನಲ್ಲಿ ಸ್ತ್ರೀರತ್ನದ ಒಂದು ಕೊರತೆ ಇದೆ. ಬಾಕಿ ಉಳಿದ ಎಲ್ಲ ರತ್ನಗಳು ನನ್ನಲ್ಲಿರುವಾಗ ಸ್ತ್ರೀರತ್ನ ಒಂದು ಬೇಕಾಗಿದೆ. ಹಾಗಿರುವಾಗ ಅವಳನ್ನು ವರಿಸಬೇಕಾಗಿದೆ. ಹಾಗಿರುವಾಗ ಅವಳನ್ನು ನೇರವಾಗಿ ಕರೆದರೆ ಬರಲಾರರಂತೆ. ಆದರೆ ಅವಳನ್ನು ಸಂಧಾನದ ಮುಖೇನ ಆಕೆಯನ್ನು ತರುವುದು ನನ್ನ ಮನಃಶಾಂತಿಯನ್ನು ಕದಗಿಸುವುದಕ್ಕಾಗಿ ಅಲ್ಲ. ಆಕೆಯನ್ನು ತಂದು ನನ್ನ ಮನಃಶಾಂತಿಗೋಸ್ಕರ. ಹೆಣ್ಣು ಓರ್ವಳು ಒಲಿದು ಬಂದರಿಗೆ ಸುಖ ಶಾಂತಿ ನೆಮ್ಮದಿ. ಹಾಗಿರುವಾಗ ಅವಳನ್ನು ಕರೆತರುವುದಕ್ಕಾಗಿ ಸಂಧಾನಕ್ಕಾಗಿ ಅಮಾತ್ಯನೂ ಆದಂತಹ ಹಿರಿಯವನೂ ಆದಂತಹ ನಮ್ಮ ಸೇನಾಧಿಪತಿಯಾದಂತಹ ಕರೆಯುತ್ತೇನೆ ಮರಳಿದ್ದ ಕಡೆಗೆ. ಕದಂಬವನದಲ್ಲಿ ನಾರಿಯೋರ್ವನು ಮೆರೆಯುತ್ತಿದ್ದಾರಂತೆ. ಹೌದೇ? ಆಕೆಯನ್ನು ವರಿಸಬೇಕು ಎನ್ನುವಂತಹ ಇಚ್ಛೆಯನ್ನು ಪಟ್ಟಿದ್ದೇನೆ. ಹಾಗಿರುವಾಗ ಅವಳನ್ನು ನೇರವಾಗಿ ಕರೆದರೆ ಬರಲಾರರಂತೆ. ಮತ್ತೆ ಯಾರು ಅವಳನ್ನು ಯುದ್ಧದಲ್ಲಿ ಸೋಲಿಸುತ್ತಾರೋ ಅವಳನ್ನೇ ವರಿಸುತ್ತಾಳಂತೆ. ಈಗ ಅದಕ್ಕೆ ಕಲಿಸಿದ್ದು? ಅದಕ್ಕೆ ಕಲಿಸಿ ಈ ಪ್ರಾಯದಲ್ಲಿ ನಾನು ಹೇಗೆ ಯುದ್ಧ ಮಾಡುವುದು? ಸುಗ್ರೀವ, ನಿನಗೆ ಪ್ರಾಯವಂತನಾಗಿ, ಆದರೆ ನೀನು ಬುದ್ಧಿವಂತ. ನಿನ್ನ ಜಾಣ್ಮೆಯನ್ನು ಪಡಿಸಿ ಅಲ್ಲಿ ವೀರ ಶೌರ್ಯ ಪರಾಕ್ರಮವನ್ನು ಹೇಳಿ ಅವಳನ್ನು ಮರಳುಗೊಳಿಸಿ ಅವಳನ್ನು ಇಲ್ಲಿಗೆ ಕರೆತ ಅವಳು ಬರುತ್ತಾಳೆ ಎಂಬ ಸಂದೇಹವಿಲ್ಲ. ಆದರೂ ನೀನು ಪ್ರಯತ್ನಿಸಿ ನೋಡು. ಜಯಶಾಲಿಯಾಗಿ ಬಾ. ಹಾಗೆ ಆಗಲಯ್ಯ. ಶುಂಭನಾಥುಗಳೈರಿ ಮೆರವ ಕದಂಬವನವನಿ ಹೋಗುದ ಶುಂಭನಾಥುಗಳೈರಿ ಮೆರವ ಕದಂಬವನವನಿ ಹೋಗುದ ತ್ರೈ ಜಗದಾಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ತ್ರೈ ಜಗದಾಂಬಿಕೆಯ ಲಾವಣ್ಯವನು ಕಂಡು ಸುಗ್ರೀವ ಹಂಬಾಲಿಸಿದನು ಶಿವ 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 ಸ್ಮರಣಂ ಗೊರೆಸಿಲುಕುತ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡ ಕೀಗಿ ಮಾನಿದಿಗೆ ತಿಳಿದು ನೋಡ ಕೀಗಿ ಮಾನಿನಿಯೇ ಶುಂಭನಾಥ್ಯೊಳೈದಿ ಮೆರವ ಕದಂಬವನವನಿ ಹೋಗುದ ನನ್ನ ಒಡೆಯನಾದಂತ ಶುಂಭನ ಆಜ್ಞೆಯನ್ನು ಪಡೆದು
ಕಾಂತಾರಕ್ಕೆ ಬಂದೆ. ಕಾಂತಾರ ಎಂಬುದು ನನಗೆ ಹೊಸತಲ್ಲ, ಆದರೆ ಹೊಸ ಅನುಭವವಾಗುತ್ತಾ ಇದೆ. ಯಾವಾಗಲೂ ಕಗ್ಗತ್ತಲೆಯಿಂದ ಕೂಡಿರಬೇಕಾದಂತ ಪ್ರದೇಶ ಇಂದು ಸ್ವರ್ಣ ರಶ್ಮಿಯಿಂದ ಕಂಗೊಳಿಸುತ್ತಾ ಇದೆ. ಅತ್ತ ಕಡೆ ನೋಡಿದರೆ ಎಲ್ಲ ಮೃಗ ಪಕ್ಷಿಗಳೆಲ್ಲ ವೈರತ್ವವನ್ನು ಮರೆತು ಸಹಭಾಗಿಗಳನ್ನು ಮಾಡುತ್ತಾ ಇದೆ. ಏನಿ ವಿಚಿತ್ರ, ಪ್ರಕೃತಿ ಮಾತೆ ಮೈದೂರಿ ಬಂದಂತೆ ಭಾಸವಾಗುತ್ತಾ ಇದೆ. ಇದು ವಸಂತ ಋತುವೇ? ಖಂಡಿತವಾಗಿಯೂ ಅಲ್ಲ. ಆದರೂ ಇಷ್ಟೊಂದು ಬದಲಾವಣೆ ಯಾಕೆ? ಬೇರೆ ಬೇರೆ ಋತುವಲ್ಲಿ ಆಗಬೇಕಾದಂತಹ ಹಣ್ಣುಗಳು ಹೂಗಳು ಒಂದೇ ಋತುವಿನಲ್ಲಿ ಮೂಡಿದೆಲ್ಲ ಏನು ಆಶ್ಚರ್ಯವಿದು. ಆಹಾ, ತಡ ಮಾಡುವುದು ಸರಿಯಲ್ಲ. ಒಡೆಯ ಹೇಳಿದ್ದಾನೆ, ಬೇಗ ಮುಗಿಸಿ ಬಾ ಎಂಬುದಾಗಿ. ಅವಳ ಬಳಿ ಮಾತನಾಡಬೇಕು. ಅತ್ತ ಕಡೆ ಹೋಗುತ್ತೇನೆ. ಅಯ್ಯೋ, ಏನಿದು ಆಶ್ಚರ್ಯ! ಅಂಬರದಿಂದ ಚಿನ್ನದ ಸರಪಳಿಯನ್ನು ಧರೆಗೆ ಇಳಿದಿದೆ. ಅದಕ್ಕೆ ಸ್ವರ್ಣದ ಉಯ್ಯಾಲೆಯನ್ನು ಕಟ್ಟಿ ಒಂದು ನಾರಿ ಕುಳಿತಿದ್ದಾಳೆ ಅಲ್ಲ. ಇವಳನ್ನು ನೋಡಿದರೆ ಮದುವೆಯಾಗಕ್ಕೆ ಬಂದವಳೆಂದು ಅನಿಸುತ್ತಾ ಇಲ್ಲ. ಜ್ಞಾನದ ದೃಷ್ಟಿಯನ್ನು ಆಯಿಸಿ ನೋಡಿದರೆ ಆಹಾ, ತ್ರಿಲೋಕವನ್ನೇ ತನ್ನ ಉದರದಲ್ಲಿಟ್ಟುಕೊಂಡು ಹೊರೆಯುವ ಆದಿ ಮಾಯೆ ಇವಳು. ನಾನು ಕಂಡಂತ ಸ್ವರ್ಣ ಬೆಳಕು ಆ ಸೂರ್ಯನದ್ದು ಅಲ್ಲ, ಆ ಚಂದಿರನದ್ದು ಅಲ್ಲ. ಇವಳ ಮೈಯ ಕಾಂತಿಯಿಂದ ಹೊರಚಿಮ್ಮುತ್ತಾ ಇದೆ. ಅಯ್ಯೋ, ಈತನನ್ನು ಸುಖಬಯಸಿದ್ದಾನೆ. ಸಿಕ್ಕುವಳೆ ಹೀಗೆ ಸಿಕ್ಕುವಳೆ ದಾನಮಗೆ ಸಿಕ್ಕಲು ದಕ್ಕುವಳೆ. ಸಿಕ್ಕುವಳೆ ದಾನಮಗೆ ಸಿಕ್ಕಲು ದಕ್ಕುವಳೆ. ತ್ರಿಜಗವನು ತನ್ನಯ್ಯ ಕೊಕ್ಷೆಯೊಳಗಿರಿಸುತ್ತ ನಿತ್ಯದಿ ಸರಹುದಿಗಳು ಮಾತೆ. ತನ್ನಯ್ಯ ಕೊಕ್ಷೆಯೊಳಿರಿಸುತ್ತ ನಿತ್ಯದಿ ಸರಹುದಿಗ ಮಾತೆ. ಮಕ್ಕಳಾಟಿಕೆ ಆಯಿತು ನಮ್ಮದು, ಮಕ್ಕಳಾಟಿಕೆ ಆಗಿತು ನಮ್ಮದು. ರಕ್ಕಸಾನ್ವಯ ಹೊತ್ತಿಗೆ ಕಾರಣ ಇದು. ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ. ತ್ರಿಜಗವನು ತಂದೆಯ ಕುಕ್ಷೆಯೊಳಗಿರಿದು ನಿತ್ಯದಿ ಸಲಹುವಳು ಈ ಮಾತೆ. ಹೋಗಿ ಹೋಗಿ ಈತನನ್ನು ಸುಖ ಬಯಸಿದ್ದಾನೆ. ಏನು ಆಶ್ಚರ್ಯ ಪಡುವುದು. ಇವನು ಸಿಕ್ಕುವಳೆ, ಸಿಕ್ಕಲು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಆದಿ ಮಾಯೆ ಇವಳು. ಏನು ಮಾಡಲಿ? ಈ ಶುಂಭ ಈಕೆಯನ್ನು ಬಯಸಿ ಸಕಲ ದಾನವರ ನಾಶಕ್ಕೆ ಕಾರಣನಾದನಲ್ಲ. ಅಯ್ಯೋ, ಏನು ಮಾಡುವುದು? ಇನ್ನು ತಡ ಮಾಡುವುದು ಸರಿಯಲ್ಲ. ಹಿಂದೆ ಸರಿಯೋದಕ್ಕೂ ಆಗುವುದಿಲ್ಲ. ಶುಂಭನ ಆಜ್ಞೆಯಾಗಿದೆ. ಏನು ಮಾಡುವುದು? ಭಯವಾಗುತ್ತಾ ಉಂಟಲ್ಲ. ಹೇಗೆ ಮಾತನಾಡಲಿ? ಅಮ್ಮನನ್ನೇ ಕರೆಯುತ್ತೇನೆ. ಅಮ್ಮ, ಜನನಿಗೆ ಭಿನ್ನಕಬಂತೆ ಕರುಣಾದೂಳೆಂದು ವನದಲ್ಲಿ ಕೊಳಿತು ಯಾಕೆ? ಸನುಮತ ಒಲ್ಲಿದು ನಿನಗೆ, ಸನುಮತ ಒಲ್ಲಿದು ನಿನಗೆ. ಬೀಳುವೀಗ ನಂದು ತನುಜೇಶ ಸುಪ್ಪನ ಬಯಕೆಯ. ಸನುಮತ ಒಲ್ಲಿದು ನಿನಗೆ, ಬೀಳುವೆ ನಂದು ತನುಜೇಶ ಸುಪ್ಪನ ಬಯಕೆ. ಜನನಿಗೆ ಭಿನ್ನಗಮನೋ. ಅಮ್ಮ, ನಿನ್ನನ್ನು ನೋಡಿದಾಗ ಸ್ಥಿತಿಗತಿಯನ್ನೇ ಮರೆತು ಬಿಟ್ಟೆ, ಮಾತನ್ನು ಮರೆತು ಬಿಟ್ಟೆ. ಆವಾಗ ಅಂತರ್ನಾದದಿಂದ ಬಂದಂತ ಮಾತು
ನಾನಲ್ಲ. ಅಮ್ಮ ಇತ್ತ ಕಡೆ ಯಾಕೆ ಬಂದೆ ಎಂದು ತಿಳಿದಿಲ್ಲ. ಆದರೂ ನೀನು ಇಲ್ಲಿ ಕುಳಿತು ಸಕಲ ಜೀವರಾಶಿಗಳ ವೈರತ್ವವನ್ನು ಕಳೆದವಳು ನೀನೆಂದು ಭಾವಿಸುತ್ತೇನೆ. ಅಮ್ಮ ನಿನ್ನ ಇರುವಿಕೆಯನ್ನು ಕಂಡಂತ ನನ್ನೊಡನ ಶುಂಭನ ಭಟರು ಆತನ ಬಳಿ ನಿನ್ನ ವಿಚಾರವನ್ನು ಹೇಳಿದರು. ಅದರಿಂದ ಆತನ ಮೋಹಗೊಂಡು ನಿನ್ನನ್ನು ವರಿಸಬೇಕೆಂದುಕೊಂಡಿದ್ದಾನೆ. ಹಾಗಾಗಿ ಆತನ ಮಂತ್ರಿಯಾದ ನನ್ನನ್ನು ಈ ಸುಗ್ರೀವನನ್ನು ನಿನ್ನ ಬಳಿ ಸಂಗಡಕ್ಕೆ ಕಳಿಸಿದನಮ್ಮ. ಆತನನ್ನು ವರಿಸುವೆಯ ತಾಯೇ? ಅಯ್ಯೋ ಸುಗ್ರೀವನ ಮಾತುಗಳನ್ನು ಕೇಳಿ ಮಂದಹಾಸಯುಕ್ತಳಾಗಿ ನಗಾಡಿದೆ. ಆತ ಧರೆಗೆ ಉರುಳಿದ. ಈತ ಇಲ್ಲಿಯೇ ಇದ್ದರೆ ನನ್ನ ವಿಚಾರವನ್ನು ಶುಂಭನಿಗೆ ತಿಳಿಸುವವರು ಯಾರು? ಹಾಗಾಗಿ ಈತನಿಗೆ ಜೀವದಾನವನ್ನು ಮಾಡುತ್ತೇನೆ. ಅಯ್ಯೋ ಏನಾಗಿ ಹೋಯಿತು? ನಾನು ಕಂಡದ್ದು ಕನಸು. ಅಮ್ಮನ ಬಳಿ ಮಾತನಾಡುತ್ತಾ ಇದ್ದೆ. ಆಕೆಯ ಮುಖದಿಂದ ಸಣ್ಣದನ್ನು ಕಿರಣಾಗಿ ಹೊರಬಂತು. ಅದನ್ನು ನೋಡಿದ ತಕ್ಷಣ ಧರೆಗುಳಿದೇ ಬಿಟ್ಟೆ. ಮತ್ತೆ ಎದ್ದು ನೋಡಿದರೆ ಅಂಬರ ಪಥದಲ್ಲಿ ಸಂಚರಿಸುತ್ತಾ ಇದ್ದೆ. ನನ್ನ ಹಿರಿಯರು ತಂದೆ ತಾಯಿಯರು ಅಲ್ಲಿದ್ದರು. ಅವರಾಡಿದಂತ ಮಾತು, ನೀನ್ಯಾಕೆ ಇಷ್ಟು ಬೇಗ ಬಂದೆ, ನಿನಗಿಂತ ಮೊದಲು ಬರುವವರು ಅಲ್ಲಿದ್ದಾರೆ ಎಂದು. ಹಾಗೆ ಅವರನ್ನು ಆಲಂಗಿಸೋಣ ಎಂದು ಮುಂದಾದರೆ ಮತ್ತೆ ನೋಡುತ್ತೇನೆ ವಿಚಿತ್ರ. ನಾನು ಕದಂಬವನದಲ್ಲೇ ಇದ್ದೇನಲ್ಲ. ನಾನು ಸತ್ತದ್ದು ನಿಜವೇ, ಬದುಕಿದ್ದು ನಿಜವೇ, ಸತ್ತು ಬದುಕಿದ್ದು ನಿಜವೇ? ಆಹಾ, ನನ್ನ ಮುಂದೆ ಇರುವುದು ಯಾರು? ಆದಿಮಾಯೆ ಜಗಜ್ಜನನಿ. ಆತಲೇ ನನ್ನನ್ನು ಬದುಕಿಸಿದ್ದಾಳೆ. ಒಂದು ಮಾತಿದೆ ಸ್ವಾಮಿ, ಈ ಜೀವನವನ್ನು ಕೊಟ್ಟಂತ ತಾಯಿಯನ್ನು ಗೌರವಿಸಬೇಕಂತೆ, ಜೀವನ ಪಾಠ ಕಲಿಸಿದ ತಂದೆಯನ್ನು ಪೂಜಿಸಬೇಕಂತೆ. ಆದರೆ ಈಕೆ ಜಗಜ್ಜನನಿ, ಹೀಗೆ ಜೀವವನ್ನು ಕೊಡುವವಳು, ಜೀವನವನ್ನು ಕೊಡುವವಳು, ಹೋದ ಜೀವವನ್ನು ಮತ್ತೆ ಕೊಡುವವಳು ಈಕೆ. ಅಯ್ಯೋ ಶುಂಭ, ಈಕೆಯನ್ನು ಬಯಸಿದೆಯಲ್ಲ, ಏನು ಮಾಡಲಿ? ಮರ ಜೀವನವನ್ನು ಕೊಟ್ಟಿದ್ದಾಳೆ. ಇದುವರೆಗೆ ಶುಂಭನ ದೂತನಾಗಿ ಇದ್ದೆ, ಇನ್ನು ಮುಂದೆ ಹಾಗೆ ಬೇಡ. ಅಯ್ಯೋ ನನ್ನೊಡೆಯ ಶುಂಭ ನನಗೋ ನನ್ನ 10 ಮನೆತನಕ್ಕೂ ಬೇಕಾದಷ್ಟು ಕೊಡುವ. ಆದರೆ ಈಕೆ ಈ ಲೋಕಕ್ಕೂ ಪರಲೋಕಕ್ಕೂ ಎಷ್ಟು ಪುಣ್ಯ ಬೇಕು ಅಷ್ಟು ನೀಡುವವಳು. ಆಕಾರದಿಂದ ಬ್ರಹ್ಮನಾಗಿಯೂ, ಉಕಾರದಿಂದ ವಿಷ್ಣುವಾಗಿ, ಮಾಕಾರದಿಂದ ಮಹೇಶ್ವರನಾಗಿ ರೂಪುಗೊಂಡ ಓಂಕಾರ ಸ್ವರೂಪಿಣಿಯವಳು. ಈತಲ ಬಳಿಯೇ ಮೊರೆ ಹೋಗುತ್ತೇನೆ. ಅಮ್ಮ, ನನಗೆ ಮರ ಜೀವನ ಕೊಟ್ಟವಳು ನೀನೇನಾ? ಅಮ್ಮ ಕೃತಾರ್ಥನಾದ ತಾಯಿ, ಈ ವೃದ್ಧನಿಗೆ ಮರು ಜೀವ ಕೊಟ್ಟ ಕಾರಣ ಬೇಡವೇ ಅಮ್ಮ? ಸುಗ್ರೀವ, ಅಮ್ಮ ಬೆದರದಿರಯ್ಯ ಬೇಡುವುದೇನಲ್ಲ ನಲಿದು ಬೆದರದಿರಯ್ಯ ಬೇಡುವುದೇನಲ್ಲ ನಲಿದು ಅದಿಗ ಸುಂಬ ನಗನವಿಯಲು ಅದನ್ನ ಮೊದಲಿಗೆ ತಿಳಿದಿರೆ ಈ ವಿಧದ ಬೇಳುವನೆಂದಬಲ್ಲು. ಸುಗ್ರೀವ, ಅಮ್ಮ ಹೆದರಬೇಡ. ನಿನ್ನ ಒಡೆಯನಿಗೆ ನನ್ನನ್ನು ವರಿಸುವ ಇಚ್ಛೆ ಇದ್ದರೆ ಸಂಗ್ರಾಮದಲ್ಲಿ ನನ್ನನ್ನು ಸೋಲಿಸಲಿ. ಈ ವಿಚಾರವನ್ನು ಆತನಿಗೆ ಅರಿವು ಹೋಗು. ಅಮ್ಮ, ಬರುವಾಗ ಶುಂಭನ ದಾಸನಾಗಿ ಬಂದೆ. ಇವಾಗ ನೀನು ಕರುಣಾ ಎಂಬ ಶಾಖವನ್ನು ನನ್ನ ಮೇಲೆ ಹಾರಿಸಿದೆ. ಇನ್ನು ಮುಂದೆ ಈ ಶಾಖದಿಂದ ಭಕ್ತಿ ಭಜನೆ ಎಂಬ ಪಾಕವನ್ನು ಮಾಡಿ ನಿನಗೆ ಅರ್ಪಿಸಲಿದ್ದೇನೆ. ಇನ್ನು ಮುಂದೆ ಈ ದೂತ ದೇವಿ ದೂತನಾಗಲಿದ್ದಾನೆ. ನನ್ನ ಕೊನೆಯ ಆಸೆ ಕೇಳುವೆಯ ತಾಯಿ? ಹೇಳು. ನನಗೆ ಸುಖವೂ ಬೇಡ, ದುಃಖವೂ ಬೇಡ, ಮಂತ್ರಿ ಪದವಿಯೂ ಬೇಡ. ಕೊನೆಯವರೆಗೂ ನನ್ನ ಈ ಕರಗಳು ನಿನಗೆ ಚಾಮರವಾಗಿರಲಿ. ನನ್ನ ನಾಲಗೆಯಲ್ಲಿ ವಾಗ್ದೇವಿ ಕುಳಿತು ನಿನ್ನ ನಾಮ ಸ್ಮರಿಸಲಿ ತಾಯಿ. ಇನ್ನು ನಾನು ನಿನ್ನ ದಾಸನಾಗುತ್ತೇನೆ. ಅಷ್ಟೇ ಅಲ್ಲ, ನನ್ನ ಕೊನೆಯ ಕಾಲದಲ್ಲಿ ನಿನ್ನಲ್ಲೇ ನನ್ನನ್ನು ಐಕ್ಯನಾಗಿರುತ್ತಾಯಿ. ಕೃತಾರ್ಥನಾದ ತಾಯಿ, ನಿನ್ನ ವಿಚಾರವನ್ನು ಸುಮ್ಮನಲ್ಲಿ ತಿಳಿಸುತ್ತೇನೆ.
ಇವನೇನು ತಕ್ಕ ಮಾಡುವೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದರೆ ಸಂಧಾನವನ್ನು ಮುರಿದು ಯುದ್ಧಕ್ಕೆ ಆಹ್ವಾನವಿತ್ತಲಂತೆ. ಆಕೆಯ ಸೊಕ್ಕನ್ನು ಮುರಿಯುವುದಕ್ಕಾಗಿ ಎಲ್ಲಿದು ಪ್ರಲೋಚನ ಬರಲಿ. ಆಲೋಚನ ಮಾತ್ರದಿ ನಾನು ವಿಶ್ರಾಂತಿಯಲ್ಲಿದ್ದಂತಹ ಸಮಯದಲ್ಲಿ ಅನಿರೀಕ್ಷಿತವಾದಂತಹ ಕರೆ ಓಡಾಡಿಕೊಂಡು ಬಂದಿದ್ದೇನೆ. ಧರಿಸಿದ ಕಾರಣವನ್ನು ತಿಳಿಸು. ಕದಂಬವನದಲ್ಲಿ ನಾರಿಯೋರ್ವರು ಮೆರೆಯುತ್ತಿದ್ದಾನೆ. ಆಕೆಯನ್ನು ಮದುವೆ ಆಗಬೇಕು ಎಂದು ವಿಧಿಸಿದರೆ ಸಂಧಾನಕ್ಕೆ ಕಲಿಸಿದರೆ ಸಂಧಾನವನ್ನು ಮುರಿದರಂತೆ. ಆಕೆಯ ಸೊಕ್ಕನ್ನು ಮುರಿದು ಬಾ. ಹೋಗು ಹೋಗು ಹೋಗು. ನನ್ನ ಒಡೆಯ ಸುಂಭಾಜ್ಞ ನಿನ್ನನ್ನು ಬಯಸಿದನಂತೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟರೆ ಸಂಧಾನವನ್ನು ಮುರಿದ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಸ್ವರ್ಣದ ಪಲ್ಲಕ್ಕೆ ಸಿದ್ಧವಾಗಿದೆ, ಹಿಡಿದು ಬಾ.
ಅಬ್ಬಬ್ಬ ನಿನ್ನ ಅಹಂಕಾರವೇ. ಒಳ್ಳೆಯ ಮಾತೆಲ್ಲ ಹೇಳುತ್ತಾ ಇದ್ದೇನೆ, ನನ್ನೊಂದಿಗೆ ಇಳಿದು ಬರುವೇ ಇಲ್ಲ. ಚಂಡಮುಂಡರ ವಧೆಗಾಗಿ ಮಹಾನ್ ಹಾನಿಯಾಗುತ್ತಿದೆ.
ಪಾಲಿಸಿದೆ ಜಯದು ಮಾದೇ ಜಯ 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 ಚಂಡಮುಂಡಾಂತಕಿ ಶಾಂತಳಾಗುತ್ತಾಯೇ ಶಾಂತಳ. ಲೋಕದಲ್ಲಿ ಮಹಾಕಾಳಿಯಾಗಿ ನೆಲೆಸು. ಭಂಡಾರ ವಾಸಯ ಏನೋ ಆಶ್ಚರ್ಯ ತಂಡ ಮುಂದೆ ವೃಂದವನ್ನು ಚೆಂಡಾಡಿದ್ದಾನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಯುದ್ಧಕ್ಕೆ ಇಲ್ಲಿ ರಥವನ್ನು ತಯಾರಿಸಿ ನಾನೇ ಹೋಗುತ್ತೇನಂತೆ. ಮೊದಲಾಗಿ ನಿನ್ನ ಪಾದಕಮಲಗಳಿಗೆ ವಂದಿಸಿಕೊಳ್ಳುತ್ತಿದ್ದೇವೆ. ಭೂಮಿಯೇ ನಡುಗುತ್ತಾ ಇದೆ, ಆಕಾಶವೇ ಬೆದರಿಗಿತ್ತಾ ಇದೆ ಎಂಬುದು ಬೆಳ್ಳಿರಥವನ್ನು ಹೇರಿಕೊಂಡು ಹೊರಟು ನಿಂತಿರುವ ಹಾಗೆ ಕಾಣ್ತಾ ಇದೆ. ಏನಯ್ಯ ಅವಸರ? ವೀರತ್ವವಿದರಿಂದ ಅಲ್ಲವೇ? ಕದಪ್ಪವನದಲ್ಲಿ ನಾರಿಯವರು ಮೆರೆಯುತ್ತಿದ್ದಾರೆ. ಅವಳನ್ನು ವರಿಸಬೇಕೆಂದು ಇಚ್ಛಿಸಿದಾಗ ಓಹೋ
ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದೆ. ಏನಾಯ್ತು? ಸುಗ್ರೀವ ತಲೆ ತಿರುಗಿ ಬಿದ್ದ, ಸತ್ತನಂತೆ ಎದ್ದನಂತೆ. ಎಂತ? ಸುಗ್ರೀವ ಸತ್ತನಂತೆ ಎದ್ದನಂತೆ. ಆಹಾ, ಅಲ್ಲಿಗೆ ವೀರ ಸೂರ ಧೂಮ್ರಾಕ್ಷನನ್ನು ಕಳಿಸಿದೆ. ಏನಾಯ್ತು? ರಾಶ ಸುತ್ತು ಭಸ್ಮವಾದಂತೆ. ಓಹೋ, ಆಗಿರುವಾಗ ನಮ್ಮವರನ್ನೆಲ್ಲ ಕೊಂದು ಬಿಡುತ್ತಿದ್ದಾಳೆ ಅವನು. ಹ, ಆಕೆಯನ್ನು ಕರೆತರುವುದಕ್ಕಾಗಿಯೇ ನಾನು ಹ, ಬೆಳ್ಳಿ ರಥವನ್ನು ಏರಿ ಕೂತವನಿದ್ದೇನೆ. ಹ. ನೀನು ಹೋಗಿ ಸಾಧ್ಯವಿದ್ದರೆ ಅವಳನ್ನು ಎಳೆದುತ್ತ, ಇಲ್ಲ ಇದ್ದರೆ ಅವಳನ್ನು ಮುಗಿಸಿ ಬಾ. ಧನುಜೇಶ, ಧನುಜೇಶ ಕೀಳಿನ ಮಾತ ಜಾದಾಗನೆ ಧೂನಿ ಗೊಳ್ಳಗಾಗಿಯೇ ಬೆತ್ತಾಗೆ ಧನುಜೇಶ ಕೀಳಿನ ಮಾತ ಯಾತಕನೆ ಧೂನಿ ಭ್ರಮೆಗೊಳಗಾಗಿಯೇ ಬೆತ್ತಾಗ ಮನಸ್ಸಿನ ಶರಗೆ ಸಿಲುಕುತ್ತ, ಮನಸ್ಸಿನ ಶರಗೆ ಸಿಲುಕುತ್ತ ವರವನಿದೆಯ ಬಯಕೆಯೇ ಇದು ಮನಸ್ಸಿನ ಶರಗೆ ಸಿಲುಕುತ್ತ ವರವನಿದೆಯ ಬಯಕೆಯೇ ಇದು ಆಗೆ ಧನುಜೇಶ ಕೀಳೆಲ್ಲ ಮಾತ ಯಾತಕನೆ ಧೂನಿ ಭ್ರಮೆಗೊಳಗಾಗಿಯೇ ವ್ಯರ್ಥಾಗಿಯೇ ಅಯ್ಯ, ದಾನವರನ್ನೆಲ್ಲ ಪುರಿಯುವುದಕ್ಕಾಗಿ ಬೇಕಾಗಿ ಕನಕ ಗರ್ಭನಿಂದ ವರವನ್ನು ಪಡೆದು ನಮ್ಮ ಎಲ್ಲ ದಾನವರನ್ನು ನೀನು ಪೊರೆಯುತ್ತಾ ಇದ್ದಿ. ಹೌದು ಹೌದು. ಆದರೆ ಇಂದಿನ ದಿನ ಯಾರೊಬ್ಬರೋ ಬಂದು ಹೇಳಿದ ಮಾತಿಗೆ ಬೇಕಾಗಿ ನಿನ್ನ ಕಾಮದಾಸೆಯನ್ನು ತೀರಿಸಲು ನೀವು ಹೊರಟು ನಿಂತಿದ್ದಿ. ಇದನ್ನು ಕೇಳುವಾಗ ದಾನವ ಕುಲಕ್ಕೆ ನೀನೊಂದು ದೂರದ ವ್ಯಕ್ತಿಯಂತೆ ಕಾಣುತ್ತಾ ಇದ್ದಿ. ನೀನು ಕನಕ ಗರ್ಭನಿಂದ ವರವನ್ನು ಪಡೆದು ದಾನವರನ್ನು ಪಡೆಯುವುದು ಮಾತ್ರವಲ್ಲದೆ ಈ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿರುವವನು. ಹೌದು ಹೌದು. ಆದರೆ ನೀನು ಕೆಲವಾರು ಕಥೆಯನ್ನು ಹೇಳಿದ್ದಿ. ನಿನಗೆ ಯಾರು ಆ ದಾರಿಯ ವಿಷಯವನ್ನು ತಿಳಿಸಿದವರು? ರಕ್ತಬೀಜ ಅಯ್ಯ, ಚಂಡಮುಂಡರು ಬಂದು ಹೇಳಿದ ಮಾತು. ಹ, ಕದಂಬವನದಲ್ಲಿ ನಾರಿಯನೋಡು ನಡೆಯುತ್ತಿದ್ದಾಳೆ. ಹ, ಹಾಗಿರುವಾಗ ಹ, ನನ್ನಲ್ಲಿ ಸಕಲ ಸಂಪತ್ತುಗಳು ಇದೆ. ಹ, 3 ಲೋಕಗಳು ನನ್ನ ಕೈ ಸೇರಿದೆ. ಹ, ಹಾಗಿರುವಾಗ ಎಲ್ಲ ಸಕಲ ವಸ್ತುಗಳು ನನ್ನ ಕೈ ಕೆಳಗಿರಬೇಕು. ನಿಯಮ ಇದೆ, ತಿಳಿದಿದೆ. ಚಂಡಮುಂಡ ಹೇಳಿದಂತ ಮಾತಾದರೆ ಆಕೆ ತರುಣಿ ಅಲ್ಲ. ಕರುಣಿ ಅಲ್ಲ, ಅವಳಾದಿ ಮಾಯೆ, ಆದಿ ಮಾಯೆ, ಆದಿ ಮಾಯೆ. ay 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 ay
ತರುಣಿ ಅನ್ನಬಲ್ಲಾದಿ ಮಾಯೆ ವರಿಸುತ್ತ ಹೃದಸರ ಹೊರಗೈಗೆ ದೈಗ ವರರನ್ನು ವರಿಸುತ್ತ ಹೃದಸರ ಹೊರಗೆ ನರೆ ಗೋಚರಿಸುವನು ನರೆಗೋ ಚಲಿಸುವಳು ಎದುರೆಯೇ ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದು ಸರಿಗೆ ತರವೇ ನೀತಿಯೇ ಧರ್ಮವೇ ಹೇ ಅಯ್ಯ ನೀನಾಡಿದಂತಹ ಮಾತೆ ಚಂಡಮುಂಡರು ಬಂದು ವಿಷಯವನ್ನು ತಿಳಿಸಿದರು ಎಂದು. ಯಾ, ನಿನಗೆ ಅರಿವಿರಬಹುದು, ಚಂಡಮುಂಡರು ಗಂಡು ಕಲಿಗಳು ಮಾತ್ರವಲ್ಲದೆ ಅಖಂಡ ಬ್ರಹ್ಮಚಾರಿಗಳು ಆಗಿರ್ತಾರೆ. ಅಂತಹ ಚಂಡಮುಂಡರು ಒಬ್ಬ ಸೂಕ್ತ ಗೃಹಿಣಿಯನ್ನು ನೋಡುವುದರಲ್ಲೂ ಅವಳನ್ನು ತರಿಸುವುದರಲ್ಲೂ ಅಷ್ಟೊಂದು ಸಾಮರ್ಥ್ಯವನ್ನು ಹೊಂದಿದವರಲ್ಲ. ಅಂತಹ ಚಂಡಮುಂಡರನ್ನು ಬಂದು ಹೇಳಿದಾಗಲೇ ನೀನು ಗಮನಿಸಿಕೊಳ್ಳಬೇಕಾಗಿತ್ತು. ಆಕೆ ತರುಣಿಯಲ್ಲ. ನೀನು ಕನಕಗರ್ಭನಿಂದ ವರವನ್ನು ಪಡೆದಿದ್ದಿ. ಅಂತಹ ಕನಕಗರ್ಭನನ್ನು ಸೃಷ್ಟಿಸಿದಂತಹ ಆದಿಮಾಯೆಯಾಗಿದ್ದಾರೆ. ಮಾತೆಯೊಂದಿಗೆ ಮದುವೆಯಾಗುವುದು ಮಕ್ಕಳ ಧರ್ಮವಲ್ಲ, ಅದು ಅಧರ್ಮವಾಗಿರುತ್ತದೆ, ಅದು ನೀತಿಯೂ ಅಲ್ಲ. ಅಂತಹ ಸನ್ನಿವೇಶ ಈಗ ಬಂದೊದಗಿದೆ. ನೀನು ಅವಳನ್ನು ಕಾಮದ ಆಸೆಯಿಂದ ಮೋಹಿತನಾಗಿ ನೀನು ಕಳುಹಿಸಿಕೊಟ್ಟೆಯಲ್ಲ. ಅಂತ ದಾನವರು ಏನಾದರೂ ತಿಳಿದಿದೆ? ಯಾವ ಆಧಾರದಲ್ಲಿ ಅಲ್ಪನೆ ದುಬ್ರಲೋ ಜನನು ಜಿಯಗಗೆ ರಣದಲ್ಲಿ ಚಂಡಮುಂಡರನ್ನು ಕೊಲ್ಲುವ ನಿರ್ಭರೆ ರಣದಲ್ಲಿ ಚಂಡಮುಂಡರನು ಅಲ್ಪನದು ಪ್ರಲೋಚನನು ಕೊಲ್ಲುವ ನಿರ್ಭರೆ ರಣದಲ್ಲಿ ಅಪ್ರಯೋಜಕವಾಗಿ ನೀನು ಯಮ ಗೊಪ್ಪಿಸಬೇಕಿ ತ್ಯಾಗನು ಬಂದು ಅಪ್ರಯೋಜಕವಾಗಿ ಆತಗೆ ವಿಖ್ಯಾತು ಯಮನಾಲಯಕ್ಕೆ ಕಳುವೆ ತರುದೇಶ ಕೇಳಿನ ಮಾತಾಯ ಯಾತಕ್ಕೆ ಎದ್ದು ನೀ ಪ್ರಭಗೋಳ ಬಾಗಿಗೆ ವ್ಯರ್ಥ, ಇದು ವ್ಯರ್ಥ. ತರುದೇಶ ತರುದೇಶ
ಧನುಜೇಶ, ನೀನು ಕಳುಹಿಸಿಕೊಟ್ಟಂತಹ ವೀರರಲ್ಲಿ ಮೊದಲಿಗ ಸುಗ್ರೀವ ಹೌದು ಏನಾದನಂತೆ ಕೇವಲ ಆಕೆಯ ಕಿರುನಗೆಯಿಂದ ಒಮ್ಮೆ ಸತ್ತು ಮತ್ತೆ ಬದುಕಿದನಂತೆ. ಹೌದು ಒಬ್ಬನನ್ನು ಕೊಂದು ಮತ್ತೆ ಸೃಷ್ಟಿಸುವಂತಹ ಕೆಲಸವನ್ನು ಆ ಆದಿಮಾಯ ಬಿಟ್ಟರೆ ಬೇರೆ ಯಾರು ಮಾಡುವರಯ್ಯ? ಮಾತ್ರವಲ್ಲದೆ ವೀರ ಧೂಮ್ರಾಕ್ಷ ಕೇವಲ ಮಾತೆಯ ಹೂಂಕಾರನಾದದಿಂದ ಸುಟ್ಟು ಭಸ್ಮವಾಗಿ ಹೋದನಂತೆ. ಮಾತ್ರವಲ್ಲದೆ ಗಂಡುಗಳಿಗಲು ಚಂಡಮುಂಡರು ಹೌದು ಈ ಮೂರು ಲೋಕಗಳಲ್ಲಿ ಸಾವೇ ಇಲ್ಲದಂತಹ ವರವನ್ನು ಪಡೆದಿರುವವರು ಇವರು. ಹೌದು ಅಂತಹ ಚಂಡಮುಂಡರ ದೇಹ ಮಾವತ್ರಪುರವನ್ನು ತಲುಪಿದೆ. ಮುಂಡಗಳು ಚೆಂಡಾಡಿದರಂತೆ. ಇಷ್ಟೆಲ್ಲ ವಿಷಯವನ್ನು ತಿಳಿದಿರುವಂತಹ ನೀನು, ದಾನವ ಕುಲವನ್ನು ಹೊರೆಯಬೇಕಾದಂತಹ ನೀನು ನಮ್ಮನ್ನೇ ಯಮಲೋಕದತ್ತ ಸಾಗಿಸುತ್ತಿದ್ದೀಯಲ್ಲ, ಇದು ಸರಿಯಲ್ಲ ಅಯ್ಯ. ಅವಳ ಪಾದ ಕಮಲಗೆ ಶರಣಾಗಿ ನನ್ನ ಒಂದು ಮಾತನ್ನಾಲಿಸಬೇಕು. ಬಿಡು ಮನದ ಮೂರ್ಖತೆಯ ಬಿಡು ಬಿಡು ಮನದ ಮೂರ್ಖತೆಯ ಜಗದ ಬಿಗೆಯ ಚರಣಗೆ ಭಕ್ತಿಗಿಂದಲೇ ಜಗದು ನದಿಯ ಚರಣಗೆ ಭಕ್ತಿಗಿಂದಲೇ ಪಡ ಮಾಡುದ ಪಡೆದವಳ ಕಾರುಣ್ಯದಲ್ಲಿ ಪಡೆದವಳ ಕಾರುಣ್ಯದಲ್ಲಿ ದಾತ್ರಿಯಲಿ ಜಡದ ಪೀಠನ ವರದ ದರದಲ್ಲಿ ಪಡೆದು ಸೊಗವನು ಬಾಳುವುದೆನು ತಲ್ಲಿ ಜಡದ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನು ತಲ್ಲಿ ನುಡಿಯ ನೀತಿಯ ಕೇಳಿ ಗರ್ಜಿಸುತ್ತೆಂದ ಶುಂಭಕ್ಯ ಬಿಡು ಬಿಡು ನೀ ಬಿಡು ಮನದ ಮೂರ್ಖತೆಯ ಧನುಜೇಶ ಕೇಳಿಲ್ಲ ಮಾತ ಅಗಗಗಗ ಅಗಗಗಗ ಹೈ 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 ಧನುಜೇಶ ಆಡುವಂತಹ ಮಾತನ್ನು ಕೇಳಿಕೊಂಡು ಮಾತೆಯ ಚರಣ ಕಮಲಕ್ಕೆ ನೀನು ಎರಗಿ ನಮ್ಮನ್ನೆಲ್ಲ ಪರೆಯಬೇಕು. ಜಡಜ ಪೀಠನ ರಾಣಿಯಾದಂತಹ ಆಕೆಯ
ಬೇಡ ಬೇಡ ಅಯ್ಯೋ! ಬೇಡ, ಬೇಡ, ರಕ್ತ ಬೀಜ ಎಂತಹ ಮಾತುಗಳನ್ನು ಆಡುತ್ತೀವಿ ಅಂತ ಭಾಗ್ಯನ್ನೇ ಹೊಗಳುತ್ತಾ ಇರುವೆಯಲ್ಲ. ಕೇವಲ ತಂಗಿಯ ಮಗನಾದಕ್ಕೋಸ್ಕರ ಇಷ್ಟರವರೆಗೆ ಮಾತಾಡಿದ್ದಿ. ಇಲ್ಲದಿದ್ದರೆ ಆಗಲೇ ನಿನ್ನ ಶಿರವನ್ನು ಕತ್ತರಿಸಿ ಬಿಡುತ್ತಾ ಇದ್ದೆ. ಓಹೋ, ಅವರನ್ನೇ ಹೊಗಳುವುದು ಅಲ್ಲ. ನಿನಗೆ ಇಲ್ಲಿ ತಿಂದು ಉಂಡು ಬೆಳೆದಕ್ಕೇನಾದ್ರೂ ಉಂಟ ನಿನಗೆ? ತಿಂದು ಉಂಡು ಬೆಳೆಯುವುದಲ್ಲಯ್ಯ, ಇನ್ನು ಮುಂದಕ್ಕೆ ಬಾಳುವಂತ ವಿಚಾರವನ್ನು ನಾನು ತಿಳಿಸುತ್ತಾ ಇದ್ದೇನೆ. ಮುಂದಕ್ಕೆ ಬಾಳುವುದಲ್ಲ. ನಾವು ಇಷ್ಟು ದೊಡ್ಡ ಅಧಿಕಾರದಲ್ಲಿದ್ದೇವೆ, ನಮ್ಮಲ್ಲಿ ಎಲ್ಲವೂ ಬೇಕು ಎನ್ನುವಂತಹ ನಿಯಮವಿದೆ. ಅಧಿಕಾರಕ್ಕೆ ಬೇಕಾಗಿ ಹೆಣ್ಣು ಹೊಣ್ಣು ಮಣ್ಣನ್ನು ಒಲಿಸಿದರೆ ಅದು ಸಾಯುವಂತ ಸ್ಥಿತಿಗತಿ. ರಕ್ತ ಬೀಜ ನೀನು ಹೇಳಿದ ಹಾಗಲ್ಲ, ಅವಳನ್ನು ಇಲ್ಲಿಗೆ ತರಬೇಕು. ಆದರೆ ನೀನು ಇಷ್ಟರವರೆಗೆ ಮಾತಾಡಿದ್ದು ಏನು? ಇಲ್ಲಿ ತಿಂದು ಉಂಡು ಬೆಳೆದು ನಮಗೆ ದ್ರೋಹ ಮಾಡ್ತೀಯಲ್ಲ ನೀನು. ಚೀ, ನಾಚಿಗೆ ಆಗುದಿಲ್ಲ ನಿನಗೆ? ಆಕೆಯನ್ನು ಹೋಗಿ ಧೈರ್ಯವಿದ್ದರೆ ಕರೆದುತ್ತಾ, ಆಕೆಯನ್ನು ಇಲ್ಲಿಗೆ ಕರೆದುತ್ತಾ ನಿನಗೆ ಬದುಕಬೇಕು ಎನ್ನುವಂತ ಆಸೆ ನಿನಗೆ ಇದೆ ಅಂತ ಕಾಣ್ತದೆ. ಮತ್ತೆ 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 ಅವಳನ್ನೇ ಹೊಗಳು. ಇಷ್ಟರವರೆಗೆ ಇಲ್ಲಿದ್ದು ನನ್ನನ್ನು ಒಮ್ಮೆ ಆದ್ರೂ ಹೊಗಳಿದ್ಯಾ ನೀನು? ಹೋಗಲಿಕ್ಕೆ ಏನಾದ್ರೂ ಬೇಕಲ್ಲ? ಹೊಗಲಿಕ್ಕೆ ಏನು ಇಲ್ವಾ? ನಿನಗೆ ಎಂತ ಕಾಣ್ಲಿಕ್ಕಿಲ್ಲ ಅಲ್ಲ. ಅವಳು ನಿನಗೆ ಏನಾದ್ರೂ ಕೊಡ್ತಾಳ? ಏನಾದ್ರೂ ಸಂಬಂಧ ಉಂಟ ನಿನಗೆ? ಬಾರಿ ಹೊಗಳ್ತಿಯಲ್ಲ, ಬಾರಿ ಹೊಗಳ್ತಿ. ಯಾರು ಅವಳು? ಪಾಪಿ. ಅವಳನ್ನು ನಿನಗೆ ಬದುಕಬೇಕು ಅಂತ ಇದ್ರೆ ಅವಳನ್ನು ಇಲ್ಲಿಗೆ ಎಳೆದುತ್ತಾ, ಇಲ್ಲದಿದ್ದರೆ ಮುಗಿಸಿ ಬಾ. ನಿನಗೆ ಅದು ಆಗುದಿಲ್ವಾ? ಪಾಪಿ, ನಿನ್ನ ಮೀಸೆಯನ್ನು ಬೋಳಿಸು. ತಲೆಯಲ್ಲಿ ಹೋಗಿ ನೋಡಿ. ರಕ್ತ ಬೀಜ ರಣ ಏಡಿಯಲ್ಲ ಎನ್ನುವುದನ್ನು ಅವನನ್ನು ಕರೆತರುವುದರಲ್ಲಿ ತೋರಿಸುತ್ತೇನೆ. ಸಾಧ್ಯವಾಗದಿದ್ದರೆ ಅವಳ ಕತ್ತಿಗೆ ಬಲಿಯಾಗಿ ಯಮಲೋಕವನ್ನು ಸೇರಿತು. ಇದು ನಿನ್ನ ಮನದ ಮಾತು. ಹೋಗು, ಜಯಶಾಲಿಯಾಗಿ ಬಾ, ಜಯಶಾಲಿಯಾಗಿ ಬಾ. ಹೋರಾಟ ಶುಂಭದಾನವನಿಂದ ಅಪ್ಪಣೆಯನ್ನು ಪಡೆದಿದ್ದಾಯ್ತು. ದೈತ್ಯರನ್ನು ಸೇರಿಕೊಳ್ಳುತ್ತಾ ಕದಂಬಾವನವನ್ನು ಬಂದಿರುವುದು ಕದಂಬಾವನಕ್ಕವೇ? ಕಠಿಣವಾದಂತಹ ಕಗ್ಗತ್ತಲಿನಲ್ಲಿರುವಂತಹ ಈ ಕಾದಂಬಾವನ ಒಬ್ಬಾಕೆ ಹೆಣ್ಣಿನ ಶೋಭೆಯಿಂದ ಪ್ರಜ್ವಲಿಸುತ್ತಾ ಇದೆ. ಮಾತ್ರವಲ್ಲದೆ ಇಲ್ಲಿಗೆ ಯಾರೂ ಪ್ರವೇಶವೇ ಮಾಡುತ್ತಾ ಇರಲಿಲ್ಲ. ಗಂಡುಗಳಿಗಳಾದಂತಹ ಚಂಡಮುಂಡರು ಬಂದ ನಂತರ ದಾನವರೆಲ್ಲರೂ ಈ ಕದಂಬಾವನವನ್ನು ಪ್ರವೇಶಿಸಲು ಆರಂಭ ಮಾಡಿದರು. ಇಂತಹ ಕಠಿಣವಾದಂತಹ ಕಾರಣದಲ್ಲಿ
ಹೆಣ್ಣೊಬ್ಬಳು ಇದ್ದಾಳೆ ಎನ್ನುವುದನ್ನು ಹೇಳುವಾಗಲೇ ಅರ್ಥೈಸಿಕೊಳ್ಳಬೇಕು. ಅವಳು ತರುಣಿಯಲ್ಲ, ಅವಳು ಆದಿಮಾಯೆ ಎಂದು ಸುಮ್ಮನಿಂದ ಅಪ್ಪನೆಯನ್ನು ಪಡೆದಿದ್ದೇನಲ್ಲ, ಅವಳನ್ನು ಹುಡುಕುತ್ತಾ ಅತ್ತ ಕಡೆ ಸಾಗುತ್ತೇನೆ. ನೋಡಿದನು ಕದಿರಂಗ ಬೀಜನು ನೋಡಿದನು ಕಲಿರಂಗ ಬೀಜನು ತರುವದಿ ಕುಳಿತ ಶಿವೆಯನು ತರುವದಿ ಕುಳಿತ ಶಿವೆಯನು ನೋಡಿದನು ಪಾಡಿದನು ತನ್ನೊಳಗೆ ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿದಾಯಿತೆ ಇವಳನು ತಿಳಿಯದಿ ಮಾಡಲಿನೇ ಅಗಡ 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 ಮಾಡಲಿನೇ ಅಗಡ ಅಗಡ ಸುಂಬನ ಕೂಡೆ ಭಾಷೆಯ ಒರೆದು ಬಂದಿಗೆ ಸುಂಬನ ಕೂಡೆ ಭಾಷೆಯ ಒರೆದು ಬಂದಿ ಕೇಡು ಇವಡೆ ಬದ್ದ ಕೇಡು ಇವಡೆ ಬದ್ದ ಆದರೂ ಮಾತನಾಡಿಸುವೆ ಆದರೂ ಮಾತನಾಡಿಸುವೆನು ಜಗದಾಂಬಿಕೆಯುಳ್ ತ್ರೈ ಜಗದಾಂಬಿಕೆಯುಳ್ ಸರ್ವೇಶ್ವರಿಯುಳ್ ಎನ್ನುತ್ತ ನೋಡಿದು ಕಲೆ ರಕ್ತ ಬೀಜ ಪಾಡಿದನು ತನ್ನೊಳಗೆ ಪಾಡಿದನು ಜಯ 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 ಜಗದಾಂಬೆ ಜಗ ಜಯ ಜಗದಾಂಬಿಕೆ ಜಯ ಜಯ ಅನ್ನಪೂರ್ಣೇಶ್ವರಿ ಜಯ ಜಯ ಆದಿಮಾಯೆ ಜಯ ಜಯ ಆದಿಮಾಯೆ ಜಯ ಜಯ ಏನು ಆಶ್ಚರ್ಯವಿದು?
ಕದಂಬ ವನದಲ್ಲಿ ಮುಂದೆ ಸಾಗುತ್ತಾ ಇದ್ದಂತೆ ಆಕಾಶದಿಂದ ಕರಗಿಳಿದಂತಹ ಉಯ್ಯಾಲೆಯಲ್ಲಿ ಒಬ್ಬಾಕೆಯನ್ನು ತೂಗುತ್ತಾ ಇದ್ದಾಳೆ. ಸಾಕ್ಷಾತ್ ಆದಿಮಾಯೆ ಕಂಡಂತೆ ಕಾಣುತ್ತಾ ಇದ್ದಾಳೆ. ಇವಳು ಈ ಹಿಂದೆ ತೂಗಲಿಲ್ಲವೇ? ತೊಟ್ಟಿಲಿನಲ್ಲಿ ಕುಳಿತುಕೊಳ್ಳಲಿಲ್ಲವೇ? ಎಲೆಯ ಮಗುವೆ? ಖಂಡಿತವಾಗಿಯೂ ಅಲ್ಲ. ದಾನವರನ್ನು ಸಂಹರಿಸಿ ದೇವತೆಗಳನ್ನು ಪೊರೆಯುವುದಕ್ಕೆ ಬೇಕಾಗಿ ದರಗಿಳಿದಂತಹ ಸಾಕ್ಷಾತ್ ಆ ದೇವಿಯೇ ಆಗಿದ್ದಾಳೆ. ಆದರೆ ಇವರನ್ನು ನೋಡುತ್ತಿದ್ದಂತೆ ಮೈ ರೋಮಾಂಚನವಾಗುತ್ತಾ ಇದೆ. ಚುಂಬನಲ್ಲಿ ಮಾತನ್ನು ಕೊಟ್ಟು ಕದಂಬಾವನದೆಡೆಗೆ ಬಂದವ ಈ ರಕ್ತ ಬೀಜ. ಆದರೆ ಇನ್ನು ಮಾತನಾಡದಿದ್ದರೆ ಚುಂಬನಿಗೆ ಮಾಡಿದಂತಹ ಮೋಸವಾಗಿ ಬಿಡುತ್ತದೆ. ಅದಕ್ಕಾಗಿ ಆದರೆ ನಾನು ಒಂದು ವಿಚಾರವನ್ನು ತಿಳಿದಿದ್ದೇನೆ. ಈ ಹಿಂದೆ ಬಂದವರೆಲ್ಲ ಶೌರ್ಯದಿಂದಲೇ ಆಕೆಯನ್ನು ಮಾತಾಡಿಸಿದ್ದಾರಂತೆ. ಆದರೆ ನಾನು ಸ್ವಲ್ಪ ದಯೆಯಿಂದ ಕರುಣೆಯಿಂದ ಮಾತಾಡಿಸುತ್ತೇನೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ ನಮಸ್ತಸ್ಯೇ 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 ನಮೋ ನಮಃ. ಅಮ್ಮ ಏನಾಕ ನಿಬ ಭಕ್ತಿ ನಿನಲಗಿ ಅಮ್ಮ ತಾಯೇ ಸಾನುರಾಗದಿ ವರಿಸದೆ ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಜೋಟಿಗೆ ಬಯಸಿದರೆ ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಜೋಟಿಗೆ ಬಯಸುವರೆ ಬಯಸಿದರೆ ಮೊದಲಾಗಿ ನಿನ್ನ ಪಾದಕ ಮಲಗಲಿಗೆ ವಂದಿಸಿಕೊಂಡಿದ್ದೇನೆ. ಈ ಘೋರವಾದಂತಹ ಕಾರಣದಲ್ಲಿ ಏಕಾಂಗಿಯಾಗಿ ಬಿಯಾಲೆಯಲ್ಲಿ ಆಡುತ್ತಾ ಇದ್ದಿ. ನಿನ್ನನ್ನು ದಾನವ ಕುಲಾಂತಕನಾದಂತಹ ಶುಂಭದಾನವನು ಬಯಸಿದ್ದಾನೆ. ಕಲಿಸಿಕೊಟ್ಟಂತಹ ರಾಕ್ಷಸಾದಿಗಳನ್ನೆಲ್ಲ ಕೊಂದು ಕೆಡಹಿದ್ದಿ. ಯಾರೂ ಕೂಡ ಬದುಕುಳಿಯಲಿಲ್ಲ. ಆದರೆ ಬಂದವ ಶೋನಿತಾಪುರದ ಅಮಾತ್ಯನಾದಂತಹ ರಕ್ತಬೀಜ. ಹಾಗೆಯೇ ನಿನ್ನಲ್ಲಿ ದಯೆಯಿಂದಲೇ ಮಾತಾಡಿಸುತ್ತಿದ್ದೇನೆ. ಒಬ್ಬಾಕೆ ಹೆಣ್ಣಿಗೆ ಒಬ್ಬ ಪುರುಷ ಇಲ್ಲದಿದ್ದರೆ ಸಮಾಜದಲ್ಲಿ ಬದುಕುವುದು ತುಂಬಾ ಕಷ್ಟದ ಸಂಗತಿ. ಅಂತಹ ಹೆಣ್ಣಾದಂತಹ ನೀನು ಈ ಕಾರಣದಲ್ಲಿ ಏಕಾಂಗಿಯಾಗಿದ್ದಿ. ಅಮ್ಮ, ಈ ಏಕಾಂಗಿತನವನ್ನು ಬಿಟ್ಟು ಶುಂಭದಾನವರೊಟ್ಟಿಗೆ ವರಿಸಬೇಕು ಮಾತೆ. ಅಯ್ಯ ರಕ್ತಬೀಜ, ಮಾತೆ, ನಿನ್ನ ಭಕ್ತಿಭಾವದ ನಡೆನುಡಿಗಳನ್ನು ನೋಡಿದಾಗ ನಿನ್ನಲ್ಲಿ ರಾಕ್ಷಸತ್ವ ಇಲ್ಲ ಎಂಬುದು ನನಗೆ ತಿಳಿಯಿತು. ಆದರೆ ನಿನ್ನ ಒಡೆಯನನ್ನು ಹೀಗೆ ಹೊಗಳುತ್ತಿದ್ದೀಯಲ್ಲ, ನೀನು ಷಂಡೇಶ. ಮಾತೆ,
ಮುಡಿಗೆ ಕೈ ಎಳೆದುಕೊಳ್ಳುತ್ತೇವೆ ನಾವು. ಬೀಜನಲ್ಲಿ ಹೋರಾಡಿ ದೇಹಕ್ಕೆ ಏನೋ ನಲಿವು. ವಿಶ್ರಾಂತಿಯ ಅಗತ್ಯವಿದೆ, ಅದಕ್ಕಾಗಿ ಶರೀರವನ್ನು ಆಲೋಕಿಸಿ. ಕೋಟಿ ಸಂಖ್ಯೆಯಲ್ಲಿ ಏನು ಆಶ್ಚರ್ಯವಿದು! ಸಪ್ತ ಮಾತೃಕೆಯಲ್ಲಿ ಒಬ್ಬರಾದಂತಹ ಇಂದ್ರಾಣಿಯು ತನ್ನ ಗದೆಯಿಂದ ನನ್ನ ಶಿರಕ್ಕೆ ಬಡಿದರಂತೆ. ಆದರೆ ರುದಿರವನ್ನು ಕೈಯಲ್ಲಿ ತಡೆದಿಟ್ಟಿದ್ದೇನೆ. ಅಂದು ಬ್ರಹ್ಮದೇವ ಕೊಟ್ಟಂತ ಅವರ ರಕ್ತ ಬೀಜನ ರಕ್ತದಿಂದ ಕೋಟಿ ದೈತ್ಯರು ಉದಿಸುತ್ತಾರೆಂದು ಪರೀಕ್ಷಿಸಿ ಬಿಡುತ್ತೇನೆ. ರಕ್ತದಿಂದ ಕೋಟಿ ನಾಡವರು ಹುಟ್ಟಿದ್ದಾರೆ. ಈತನ ರಕ್ತವು ನೆಲಕ್ಕೆ ಸೋಂಕಬಾರದು. ಈತನ ರಕ್ತವನ್ನು ಹೀರಲು ರಕ್ತೇಶ್ವರಿಯಾಗುತ್ತೇನೆ.
சொல்லித்தே அம்பரபுடிய பாத்தாள சேவண்டே பாத்தாளபுடிய பூலோகங்கட்டே பரசுராಮ ಸೃಷ್ಟಿದ ನಾಡು ತುಳುವ ನಾಡು ಅವಳು ನಾಗನಾಡೆ ಸರ್ಪಜಾತ ಮಣ್ಣು ಈ ಪುಣ್ಯ ಮಣ್ಣು ಶ್ರೇಷ್ಠವೈನಂಚಿನ ಮಣ್ಣು ಈ ಕುಬನವರು ಮಣ್ಣಿಗೆ ಬತ್ತೆ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲೆಕ್ಕ ಸೇರಿದೆ ಅಪ್ಪೆಗೂ ಕೊರ್ಪಿನಂಚಿನ ಸೇವೆ ಸ್ವೀಕರಿಸಿರಂದು ಬತ್ತೆ ಬಜ್ಜಿನಂಚಿನ ಗಾಳಿಗೆ ಅಮೃತನ ಹತ್ತು ವಿಷಣ ಸಂತೋಷ ಅಮೃತ ಅನ್ನ ನಿಕ್ಲಿಗೆ ಪಟ್ಟದು ಕೊಡುವೆ ವಿಷ ಇತ್ತಿನ ಗರುಡ ಬಾಯಿಗೆ ಪಟ್ಟು ಕೊಡುವೆ ಇಂತಾನಿಗೆ ಅಯೋಧ್ಯೆಯ ಗೆಳೆಯರ ಗೊತ್ತಿನ ಸೇವೆ ಸ್ವೀಕರಿಸರ ಬತ್ತೆ ಸಂತೋಷ ಅಂಡಿ ನನ್ನ ಅಪ್ಪೆಗೆ ಇಂಚಿನ ಸೇವೆ ಕೊರಂತ ಬಳ್ಳಿ ನಿಕ್ಲ ತೋಪಿನಾಡೆ ಬರ್ಪ್ರೆಗ ಆವಡು ಕಲ್ಪಿನ ವೀಕ್ಷಣ ಆವಡು ಮನ್ಪಿನ ಬೇಡಡ ಆವಡು ಒವ್ವೆ ರೀತಿ ತೊಂದರೆ ಬರೋದ ಲೆಕ್ಕ ಕಥೋ ಅಂತ ಬರ್ತದೆ ಪದ್ಯ ಬಂಡರತ್ತೆ ಈ ಪದ್ಯ ಬಂಡೆತ್ತಿ ಇನ್ನ ನಾಳಗಿಡ ಉಂಟದು ಏನು ಪಂಪೈನೆ ನೀರು ಕುಂದದು ಮಾತೆಲ್ಲ ಉಂಟಾಡತ್ತೆ ಅವಡು ಇನ್ನ ಕೀರ್ತಿ ನಾಲ್ ದಿಕ್ಕಿಗೆ ಬರ್ಲಿಕ್ಕೆ ಮನ್ಸೆ ಎಂದರೆ ಇನ್ನ ಬೊಟ್ಟು ಗೆಂತೆ ಇಡಟ ಬತ್ತೆ ಬಟ್ಟುವರೆ ಒಂಜಿಕೋಳು ಮಲ್ಯ ಹಣ ಬೊಟ್ಟ್ಯಾರು ನಾಲ್ ದಿಕ್ಕು ಕಂತನೆ ಅಂಚನೆ ಈತಕ್ಕೆ ಈತಿಲ್ಲ ನಾಲ್ ದಿಕ್ಕು ಕಂತಲೆ ಕಾಣ್ಪೆ ಮಕ್ಕಳೇ ಆರು ಒಂಜಿ ಬುಡಕ್ಕೆ ಬೊಟ್ಟ್ಯಾರು ಹಣ ಇರೆ ಗಡ್ಡು ಬುಡಿಗಳ ಬೊಟ್ಟ್ಯಾರು ಅಂತಾರ ಯೋಗಿ ಸೇರದೆ ಇರೆಗೈ ನನ್ನಲ್ಲ ಬೆಡ್ಡ ಹೆಚ್ಚಿನ ಕಾರ್ಯಕ್ರಮ ದಿಕ್ಕನ ಯೋಗ ಬೆಟ್ಟು ಮಾಂಕೆಲ್ಲ ಎದುರು ಬಟ್ಟಿಯಲ್ಲಿ ಇದು ಪಿರವು ತಂದರತ್ತೆ ಆವಡೆ ಆಂಡಲ ಇನ್ನ ಕೀರ್ತಿ ಎದುರು ಬರ್ಪಲೆಕ್ಕ ಮಾಡ್ಪೆ ಮಾತಾಡಲೇ ಪ್ರಸಾದ ದೇವೇಂದ್ರ ಉಳ್ಳೆ ಓದಿಗೆ ಆವಡೆ ಅಪ್ಪನ ನೆನ್ಸೊಂಡ ನಿನ್ನ ಕಾರ್ಯ ಮಂತ ಕೊಡಿಯೆ ನನ್ನಲ್ಲ ಕಾತಂಪೆ ಮಾತಾಡ ಪ್ರಸಾದ ನನ್ನ ಸಭಿಕರಿಗೆ ಹೊರಡವೆ ಸುಮಾರು ಜನ ಉಳ್ಳೇರು ಒರಿಯವರಿಗೆ ಕೊರೋನಾ ಒಂದು ರಾಶಿಗೆ ಮಾಡ್ತದೆ ರಾಶಿಗೆ ಮಾಡ್ಕ ಅಪ್ಪನ ಸೇವೆಂದೆ ಪ್ರಿಯರ ಜನವತ್ತೇರು ಕೆಲವರು ತಿಂದು ಪೋಯರು ಕೆಲವರು ಆಡೆಗೆ ಜೆತ್ತೇರು ಕೆಲವರು ಸೋಂತುಳ್ಳೇರು ಆವಡೆ ಅಪ್ಪನ ಸೇವೆಂದು ಬತ್ತರೋದೆ ಇಕ್ಲೇನು ಕಾತೊಂದು ಬರ್ಪೆ ಕೋಪಿನಾಡೆಗೆ ಓಡು ಬರ್ಪಿನಾಡೆಗೆ ಕಾತೊಂದು ಬರ್ಪೆ ಆಯುರ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯ ಬರ್ಪೆ ಭಾಗವತರೇ ಅಮೃತಗಳಿಗೆ ಹೊತ್ತು ಇಷ್ಟಗಳಿಗೆ ಒಂದು ಬತ್ತಂಡು ಕಾಡು ಕತ್ತಲಾದ ನಾಡುಗಳಿಗೆ ಒಂದು ಬತ್ತಂಡು ಮನೆ ಮಂಚ ಸೇರಡು ಅಟ್ಟು ತುಂಬು ಅಂಜಿ ಉರಿಪುರದೆ ನೂರು ತಂಪ ಹೊಡಿತಂಡೆ ಲಾಲ ಉಂಡ ವಿವೇಕಿಯರ ಕೊಂಚ ಗೊಂಡ ಬರ್ಪಂದು ಪರಕೆ ಬಂತಿರತ್ತ ಆವಡ ಎಂಟು ಬೊಂಡ ಕೊಡ್ತೇನೆ ಬಂಜಿ ತಂಪು ಅಂತಾರೆ ಅಂಚನೆ ನಿಕ್ಲೇನು ತಂಪುಡು ಕಾತೊಂದು ಬರ್ಪೆ ಕೋಪಿನಾಡಿ ಬರ್ಪಿನಾಡಿ ಕಾತೊಂದು ಬರ್ಪೆ ಧರ್ಮದ ಬುಡಕ್ಕೆ ಸತ್ಯದ ಬೇಡಿಯಾದ ಕಾತೊಂದು ಬರ್ಪೆ ಆ ತತ್ತು ಏಳು ಬಗೆಳು ಏಳು ಇರ್ಲಿ ಓಟಿ ಒಕ್ಕಲಿಗೆ ಕಾತೊಂದು ಬರ್ಪೆ ಜೈ ಬರ್ತ
ದೈತ್ಯರೆಲ್ಲರನ್ನ ಒಂದು ಮುನ್ನಡಿತಾ ಬಂದಿದ್ದೀಯ. ಸಾರಿ ಹೇಳುತ್ತೇನೆ, ಅದೋ ಅಲ್ಲಿ ನೋಡು, ರಥ ಸಿದ್ಧವಾಗಿದೆ, ಏರಿಕೋ. ಕೆಲವು ದುಷ್ಟ ವಿಶುಂಭ, ಏನೇಲೆ ಅಣ್ಣನಂತೆ ನೀನು ಕೂಡ ಹೇಳಿ ಓ, ಮುಂದಾಗು ಸಮರಕ್ಕೆ. ನೋಡೋಣ. ಏನೆಲ್ಲ? ನಮ್ಮವರ ಪಾಲಿಗೆ ಮಾರಿಯಾಗಿ ಬಂದೆಯಾ? ಹಾ. ನಮ್ಮವರನ್ನೆಲ್ಲ ಒಬ್ಬೊಬ್ಬರನ್ನೇ ಕೊಂದುಕೊಂಡು ಬಂದೆಯಾ? ಒಂದು ಸುಂದರವಾದಂತಹ ಸರೋವರದಲ್ಲಿ ಹಾ. ಕ್ರೂರ ಮೊಸಳೆಯೊಂದು ಅಡಗಿರುವುದು ಸಹಜ. ಹಾ. ಅದೇ ರೀತಿಯಲ್ಲಿ ನಿನ್ನ ಸೌಂದರ್ಯದ ಹಿಂದೆ ಕ್ರೂರತನ ಹೊರಗಿದೆ. ನಮ್ಮವರನ್ನೆಲ್ಲ ಕೊಂದೇ ಅಲ್ಲ, ಹಾ. ಈಗ ಇದಕ್ಕೆ ನಾನೇ ಬಂದಿದ್ದೇನೆ. ಶುಂಭ, ಏನು ನಿನ್ನ ಅಭಿಪ್ರಾಯ? ಎಲ್ಲವೂ ನನ್ನನ್ನು ವರಿಸುವ ಇಚ್ಛೆ ಇದ್ದವನು ನೀನು. ಹೌದು ಹೌದು. ಆದರೆ ನಿನ್ನ ಅನುಚರನನ್ನು ಕರೆಸಿ ನನ್ನಿಂದ ಕೊಲ್ಲಿಸಿದೆ. ಇದು ಸ್ವಯಂಕೃತ ಅಪರಾಧ. ಮತ್ತೇನು? ಈ ಅಪರಾಧಕ್ಕೆ ತಕ್ಕ ಫಲವನ್ನು ಅನುಭವಿಸುತ್ತೀಯ. Oh,
ಶಾಂಭವಿಯೇ ಕರೆಯನ್ನು ಕಾಯಿ ಜಯ ಜಯ ತಾಯಿ ಕಂಡಯ ಸುರನಾಥ ದೈತ್ಯರ ವೃಂದವನ್ನು ಸಂಗ್ರಾಮಿಗಳು ಚಂಡಾಡಿದವು ಗೋಮಂಡಲಕ್ಕೆ ಜಡಗಿರ್ಪೆ ಹದನ ಗೋಗಿ ಚಂಡವಾಗಿಗೆ ಸುರಪಾಲ, ಶುಂಭಾದಿ ದೈತ್ಯರನ್ನು ಕೊಂದು ನಾಗವನ್ನು ನಿನಗೆ ಹಿಂತಿರುಗಿಸಿದ್ದೇನೆ. ಇನ್ನು ಸುಧರ್ಮದಿಂದ ನಾಗವನ್ನು ಆಳುತ್ತಾ ಇರು. ಅಣ್ಣ, ನಿನ್ನ ಈ ದಿವ್ಯ ರೂಪವನ್ನು ಇನ್ನೊಮ್ಮೆ ನೋಡಲು ಎನಿಸಿದರೆ ನಾವೇನು ಮಾಡಬೇಕು ಅಮ್ಮ? ದ್ವಾಪರ ಯುಗದಲ್ಲಿ ವಿಷ್ಣು ಶ್ರೀಕೃಷ್ಣನ ಅವತಾರಿಯಾಗಿ ಜನಿಸುತ್ತಾನೆ. ಆತನ ಸಹೋದರಿಯಾಗಿ ಕ್ಷಣ ಮಾತ್ರದಲ್ಲಿ ನನ್ನ ರೂಪವನ್ನು ನೋಡಬಹುದು. ಜಯ ಜಯ ಇಂದು ಇಲ್ಲಿ ಶಾಂಭವಿ ವಿಜಯ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಆಡಿಸಿದ ನೋಡಿದ ಎಲ್ಲರಿಗೂ ನಾವು ನಂಬಿಕೊಂಡು ಬರುವಂತಹ ಶ್ರೀ ಸತ್ಯನಾರಾಯಣ ದೇವರು ಹಾಗೂ ಮಹಾಗಣಪತಿ ದೇವರು ಆಯುರಾರೋಗ್ಯ ಸೌಭಾಗ್ಯವನ್ನು ನೀಡಲಿ ಎನ್ನುತ್ತಾ ಈ ಪ್ರಸಂಗಕ್ಕೆ ಮಂಗಲ ಹಾಡಲು ಭಾಗವಹಿಸಿದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವಿ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತಿ ನಾರಾಯಣಿ ನಮೋಸ್ತುತಿ ಮಂಗಲೋ ಮಂಗಲೋ ಮಂಗಲಂ ದರೆಯೊಳು ಬೆದರಾದ ಈ ಪುಣ್ಯ ಪುರದೋಳು ಪಾದಿಂಬಂತೆ ದರೆಯೊಳು ಬೆದರಾದ ಈ ಪುಣ್ಯ ಪುರದೋಳು ಸ್ಥಿರವಾಗಿ ನೆಲೆಸಿದ ಶ್ರೀ ಸತ್ಯ ನಾರಾಯಣೀ ಶರಣಗತ ಪರಿಪಾಲಕ ನೀವಗ ಶರಣ ರಕ್ಷಕ ದುರಿತ ನಿವಾರಕ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಜಯ ಮಂಗಲೋ ಶ್ರೀ ಮದಮೂರ ವಡಜಗೆ ಬೊಡ್ಡ ಜಗೆಗೆ ಮಂಗಲೋ ಅಯೋಧ್ಯಪುರದೊಡೆಗೆ ಶ್ರೀರಾಮ ಚಂದ್ರಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಜಯ ಮಂಗಲೋ ಮಹಾ ಗಣಪತಿ